ಮಿಸ್ ಇಂಡಿಯಾ ವರ್ಲ್ಡ್ 2026 ಸಾಧ್ವಿ ಸೈಲ್ ನಮ್ಮ ಜೊತೆ ಇದ್ದಾರೆ. Winner is contestant number 2, Sadhvi Sail from Goa. ಪ್ಯಾಜೆಂಟ್ ವರ್ಲ್ಡ್ಗೆ ಎಂಟರ್ ಆಗೋದು ಹೇಗೆ? ಸುಂದರವಾಗಿರೋದು ಮುಖ ಅಷ್ಟೇ ಇಲ್ಲ, ಯು ಹ್ಯಾವ್ ಟು ಹ್ಯಾವ್ ಯು ಫೇಕ್ ಇಟ್ ಫೇಕ್ ಇಟ್ ಟಿಲ್ ಮೇಕ್ ಇಟ್. ಅಂಡ್ ಐ ಹ್ಯಾವ್ ಸೀನ್ ದಿಸ್ ಹ್ಯಾಪನ್ ಲೈವ್ ನಾನು ನೋಡಿದ್ದೀನಿ. ಬಟ್ ಅಲ್ಲಿ ಐ ಡಿಂಟ್ ಗೆಟ್ ಸೆಲೆಕ್ಟೆಡ್. ಸೊ ನಾನು 10 ಕಿಲೋಸನ್ನು ಶೆಡ್ ಮಾಡಿದ್ದೀನಿ. ಆಲ್ಸೋ ಹ್ಯಾಡ್ ಅ ಹ್ಯಾಪಿನೆಸ್ ಕೋಚ್. ಹ್ಯಾಪಿನೆಸ್ ಕೋಚಾ? ಹೌದು. ಏನದು? ಸೊ ದೇ ಟೀಚ್ ಯು. ಮಿಸ್ ಇಂಡಿಯಾ ವರ್ಲ್ಡ್ ಇಂದ ನಾವು 2 ಹ್ಯಾಕ್ಸ್ ಕಲ್ತ್ಕೊಂಡ್ವಿ. ಕ್ವೆಶ್ಚನ್ ಆನ್ಸರ್ ರೌಂಡಲ್ಲಿ ನನ್ನ ಆನ್ಸರ್ ತುಂಬ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದು ಬ್ಯೂಟಿ ಪ್ಯಾಜೆಂಟ್ ಕಡೆಗೆ ತಿರುಗಿದ್ ಹೇಗೆ? ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ. ಬಟ್ ಕರ್ನಾಟಕ ಹೀರೋಗಳಲ್ಲಿ ಯಾರ ಜೊತೆ ನಟಿಸ್ಬೇಕು ಅಂತಿದೆ? ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮುಂದೊಂದು ದಿನ ನಾನು ಶಾಸಕಿ ಆಗಬೇಕು, ಮಿನಿಸ್ಟರ್ ಆಗಬೇಕು, CM ಆಗಬೇಕು, ಈ ರೀತಿ ಆಸೆಗಳಿಲ್ವಾ ಸಾಧ್ವಿ ಅವರಿಗೆ? ನೀವು ಈ ಥರ ಎಲ್ಲ ಹೇಳಿದರೆ ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಮ್ಮ ಜೊತೆ ಇರೋ ಗಣ್ಯ ಅತಿಥಿ ಇದ್ದಾರಲ್ಲ, ಅವರು ನಮ್ಮ ಕನ್ನಡದ ಹೆಮ್ಮೆ, ಕನ್ನಡತಿ ನಮ್ಮ ಜೊತೆ ಇದ್ದಾರೆ. ಇಡೀ ದೇಶದಾದ್ಯಂತ, ವಿಶ್ವದಾದ್ಯಂತ ಎಲ್ಲರೂ ಒಂದು ಸಲ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದ ನಮ್ಮ ಹೆಮ್ಮೆಯ ಮಿಸ್ ಇಂಡಿಯಾ ವರ್ಲ್ಡ್ 2026 ಸಾಧ್ವಿ ಸೈಲ್ ನಮ್ಮ ಜೊತೆ ಇದ್ದಾರೆ. ಬ್ಯೂಟಿ ಅಂದರೆ ಕೇವಲ ಅದರಲ್ಲಿ ಸೌಂದರ್ಯ ಒಂದೇ ಇರಲ್ಲ, ಅದರಲ್ಲಿ ಮನಸ್ಸಿನ ಸೌಂದರ್ಯ, ಜ್ಞಾನದ ಸೌಂದರ್ಯ ಎಲ್ಲವೂ ಸೇರಿ ಬ್ಯೂಟಿ ಪ್ಯಾಜೆಂಟ್ನಲ್ಲಿ ಯಾರು ಹೊರಹೊಮ್ತಾರೋ ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗ್ತಾರೆ. ಸಾಧ್ವಿ ಸೈಲ್, ಜಾಸ್ತಿ ನಾನು ಮಾತನಾಡೋದಕ್ಕೆ ಹೋಗಲ್ಲ, ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸಾಧ್ವಿ ಅವರೇ, ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಇಲ್ಲಿ ಬಂದು. ನಮಗಂತೂ ಹಬ್ಬ ಇವತ್ತು. ಯಾಕಂದರೆ ಇಡೀ ದೇಶ, ಇಡೀ ವಿಶ್ವ ನೋಡ್ತಾ ಇರತ್ತೆ ಮಿಸ್ ಇಂಡಿಯಾ ವರ್ಲ್ಡ್. ಅದರಲ್ಲಿ ನಮ್ಮ ಕನ್ನಡತಿ ಕಿರೀಟ ಧರಿಸ್ಕೊಂಡು ಬಂದಿದ್ದೀರಾ, ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದೀರಾ ಅಂದರೆ ನಮ್ಮೆಲ್ಲರಿಗೂ, ಇಡೀ ಕನ್ನಡಿಗರಿಗೆ ಹೆಮ್ಮೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಇವಾಗ? ಆನೆಸ್ಟ್ಲಿ ಚೆನ್ನಾಗಿದ್ದೀನಿ. ಈ ಫೀಲಿಂಗನ್ನು ಸೋಕ್ ಮಾಡ್ತಾ ಇದ್ದೀನಿ. ಕ್ವೈಟ್ ಫ್ರ್ಯಾಂಕ್ಲಿ ಅಂದರೆ ಇಷ್ಟು ಬೇಗ ಆಯಿತು ಅಂದರೆ ಯು ನೆವರ್ ಅಂಡರ್ಸ್ಟ್ಯಾಂಡ್ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಆ ಫೀಲಿಂಗಲ್ಲಿ ಗೊತ್ತಾಗೋದೇ ಇಲ್ಲ. ಸೊ ಇವಾಗ ಜಸ್ಟ್ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ, ಏನಾಯಿತು, ಏನು ಮಾಡಬೇಕು, ಮುಂದೆ ಏನು ಪ್ರಯತ್ನ ಪಡಬೇಕು, ಅದೆಲ್ಲ ವಿಚಾರ ಮಾಡ್ತಾ ಇದ್ದೀನಿ ಇವಾಗ. ನಾವೆಲ್ಲರೂ ಸುಷ್ಮಿತಾ ಸೇನ್ ಮಿಸ್ ಇಂಡಿಯಾ ಆದಾಗ ಹೆಂಗೆ ಫೀಲ್ ಆಗಿತ್ತು ಅವರಿಗೆ ಅನ್ನೋದನ್ನು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀವಿ. ಅಂದರೆ 17 ವರ್ಷದ ಯುವತಿ ತನ್ನ ಬೆಡ್ಡಲ್ಲಿ ಕುಣಿದಾಡಿ ಕುಪ್ಪಳಿಸಿ ಅಂತ ಎಂಜಾಯ್ ಮಾಡಿದ್ರು ಅಂತ. ಸಾಧ್ವಿ ಅವ್ರು ಹೆಂಗೆ ಎಂಜಾಯ್ ಮಾಡಿದ್ರು ಆ ಮೂಮೆಂಟ್ನ ನಂತರ? ಸೊ ಕ್ವೈಟ್ ಫ್ರ್ಯಾಂಕ್ಲಿ ಅದು ಮೂಮೆಂಟ್ ಆಗಿದೆ ಅಂತ ಅದು ಸಿಂಕೆ ಆಗ್ತಾ ಇಲ್ಲ. ಲೈಕ್ ಈವನ್ ನಾವು ಇಲ್ಲಿ ಕೂತಿದ್ದೀನಿ, ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ಆ್ಯಂಡ್ ಇಟ್ಸ್ ಅ ಟ್ರೂ ಆನರ್. ಬಟ್ ಆ ಫೀಲಿಂಗ್ ಇನ್ನೂ ಸಿಂಕ್ ಆಗಿಲ್ಲ. ಐ ಆಮ್ ಮೋರ್ ಆಫ್ ಅ ಕ್ವೈಟ್ ಪರ್ಸನ್. ಸೊ ನನ್ನ ಫ್ರೆಂಡ್ಸ್ ಜೊತೆಗೆ, ಫ್ಯಾಮ್ಲಿ ಜೊತೆಗೆ ಕೂತ್ಕೊಂಡು ಒಂದು ಡಿನ್ನರ್ ಮಾಡಿ ಅವ್ರ ಜೊತೆಗೆ ಮಾತಾಡಿಸೋದು, ಎಂಜಾಯ್ ಮಾಡೋದು ಅಷ್ಟೇ. ನನ್ನ ಸೆಲೆಬ್ರೇಷನ್ ಅಂದರೆ ಒಂದು ದೊಡ್ಡದೇನಿಲ್ಲ. ಬಟ್ ಡೆಫಿನೆಟ್ಲಿ ನನ್ನ ಹೋಮ್ ಕಮಿಂಗ್ ಇತ್ತು, ಗೋವಾದಲ್ಲಿತ್ತು ಮೊದಲೇ, ದೆನ್ ಕಾರವಾರದಲ್ಲಿತ್ತು, ದೆನ್ ಬೆಂಗಳೂರಲ್ಲಿ ನನ್ನ ಸ್ಕೂಲಿಗೆ ಹೋದೆ. ಸೊ ದೋಸ್ ಮೂಮೆಂಟ್ಸ್ ವರ್ ವೆರಿ ಪ್ರೈಸ್ಲೆಸ್. ಯಾಕಂದರೆ ಅಲ್ಲಿ ಇಷ್ಟೆಲ್ಲ ಜನರು ನನಗೆ ಇಷ್ಟೆಲ್ಲ ಲವ್ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಪೇಷನ್ಸಿಂದ ನನಗೋಸ್ಕರ ವೇಟ್ ಮಾಡಿದ್ದಾರೆ, ಆ್ಯಂಡ್ ಲವ್, ರೆಸ್ಪೆಕ್ಟ್ ಎಲ್ಲ ರಿಸೀವ್ ಮಾಡ್ತಾಯಿದ್ದೀನಿ. ಇಟ್ಸ್ ಟು ಓವರ್ವೆಲ್ಮಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ನನಗೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಸಂತೋಷವಾಗ್ತಾಯಿದೆ. ಕೋಟ್ಯಾಂತರ ಹೆಣ್ಣು ಮಕ್ಕಳ ಕನಸಿದು. ಹೌದು. ವೇರಿಂಗ್ ದಟ್ ಕ್ರೌನ್, ಅದನ್ನು ಒಂದ್ಸಲ ನೋಡಬೇಕು ಅಂತ ಬಹಳ ಜನ ಆಸೆ ಪಡ್ತಾ ಇರ್ತಾರೆ, ಆ್ಯಂಡ್ ಯು ಆರ್ ವೇರಿಂಗ್ ಇಟ್. ಈ ಮುಂದಿನ ಮಿಸ್ ಇಂಡಿಯಾದಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋರು ಕೋಟ್ಯಾಂತರ ಜನ ಇರ್ತಾರೆ. ಕರೆಕ್ಟ್. ಆ ಕೋಟ್ಯಾಂತರ ಜನರನ್ನು ಹಿಂದಿಕ್ಕಿ ನೀವು ಆ ಕಿರೀಟ ಧರಿಸಿದ ಮೊಮೆಂಟ್ ಹೇಗಿತ್ತು? ನೀವು ಅನೌನ್ಸ್ ಆದಾಗ ಹೇಗಿತ್ತು? ಆನೆಸ್ಟ್ಲಿ ನಮ್ಮ ಟಾಪ್ 8 ಬಂದಿದ್ದವಾಗ Q&A ಆಯಿತು, ನಮ್ಮದು ಕ್ವೆಶ್ಚನ್ ಆನ್ಸರ್ ರೌಂಡ್ ಆಯಿತು. ಸೊ ಕ್ವೆಶ್ಚನ್ ಆನ್ಸರ್ ರೌಂಡಲ್ಲಿ ನನ್ನ ಆನ್ಸರ್ ತುಂಬ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಹೇಳಿದೆ. ಸೊ ಆವಾಗ ಒಂದು ಚೂರು ಐಡಿಯಾ ಬಂದಿತ್ತು ದಟ್ ಮೇ ಬಿ ಟಾಪ್ 3 ಬರ್ತೀನಿ ಅಂತ. ಆ್ಯಂಡ್ ನೇಮ್ ಎಲ್ಲ ಅನೌನ್ಸ್ ಆದ ತಕ್ಷಣ
ಫ್ಯೂ ಮೂಮೆಂಟ್ಸ್ ಅರ್ಲಿಯರ್ ಐ ಥಾಟ್ ಓಕೆ ನಂದೇ ಮೂಮೆಂಟ್ ಇವಾಗ ಅಂದರೆ ಇಟ್ ವಿಲ್ ಬಿ ಟೆಲಿವೈಸ್ಡ್ ಫಾರ್ ಎವರ್, ಇದು ಇಂಟರ್ನೆಟ್ ಮೇಲೆ ಇರುತ್ತೆ ಇಫ್ ಐ ವಿನ್ ದ ಕ್ರೌನ್ ಅಂತ. ಸೊ ಐ ಥಾಟ್ ಓಕೆ ಮೇಲೆ ನೋಡೋಣ, ಒಂಚೂರು ಡ್ರಮ್ಯಾಟಿಕ್ ಮಾಡೋಣ ಅಂತ ಈ ಮೂಮೆಂಟನ್ನು. ಬಟ್ ದೆನ್ ಆಮೇಲೆ ಸ್ವಲ್ಪ ಹೆದರಿಕೆನೂ ಆಯಿತು, ಯಾಕಂದರೆ ವಾಟ್ ಇಫ್ ನನ್ನ ಆಗಿಲ್ಲ, ದೆನ್ ಸುಮ್ಮನೆ ನಾನು ಮೀಮ್ ಆಗಿರ್ತೀನಿ ಅಂತ, ಅದು ಒಂಚೂರ ಫೀಲಿಂಗ್ ಬಂತು, ಟ್ರೋಲ್ ಆಗ್ತೀನಿ ಅಂತ ಆ ಫೀಲಿಂಗ್ ಬಂತು. ಸೊ ಆಸ್ ಲೈಕ್ ಇಟ್ಸ್ ಓಕೆ, ನಾನು ಕೆಳಗಡೆ ನೋಡ್ತೀನಿ ಆ್ಯಂಡ್ ಐ ಜಸ್ಟ್ ಪ್ರೇ ಅಂತ ಆ ಮೂಮೆಂಟಲ್ಲಿ ಆ ಫೀಲಿಂಗ್ ಬಂದಿತ್ತು. ಬಟ್ ಆ್ಯಸ್ ಸೂನ್ ಎಸ್ ದೇ ಅನೌನ್ಸ್ಡ್ ಮೈ ನೇಮ್, ನನ್ಗೆ ಏನು ಆಗ್ತಾ ಇದೆ ಅಂತ ಏನೋ ನನಗೆ ಐಡಿಯಾನೇ ಇಲ್ಲಾಗಿತ್ತು. ಅಂದರೆ ನನ್ನ ಬಾಡಿ ಎಲ್ಲ ಮಾಡ್ತಾಯಿದ್ದೆ, ವಾಕ್ ಮಾಡ್ತಾಯಿದ್ದೀನಿ, ನಾನು ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀನಿ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಬಟ್ ಮೈ ಮೈಂಡ್ ಇಟ್ಸ್ ಬೊಂಬಾರ್ಡೆಡ್ ವಿತ್ ಇಷ್ಟೆಲ್ಲ ಫೀಲಿಂಗ್ಸು, ಹ್ಯಾಪಿನೆಸ್ಸು ಮತ್ತು ಗ್ರೇಟ್ಫುಲ್ನೆಸ್, ತುಂಬ ಫೀಲಿಂಗ್ಸ್ ಎಲ್ಲ ಒಂದೇ ಜೊತೆಯಲ್ಲಿ. ಐ ಥಿಂಕ್ ಇಟ್ ಅಟ್ಯಾಕ್ಟ್ ಮೀ ಇಫ್ ಎನಿಥಿಂಗ್. ಮತ್ತು ನೀವು ಲೈವನ್ನು ನೋಡಿದರೆ ಅಲ್ಲಿ ಐ ಆಮ್ ಟೆಲಿಂಗ್ ನೇಹಾ ಧೂಪಿಯಾ ಮ್ಯಾಮ್ ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್ ಅಂತ, ಆ್ಯಂಡ್ ಐ ಆಮ್ ಲಿಟ್ರಲಿ ಡೂಯಿಂಗ್ ದಿಸ್. ಸೊ ಅದೊಂದು ಫೀಲಿಂಗೇ ಬೇರೆ ಇತ್ತು. ಐ ಥಿಂಕ್ ಇಟ್ಸ್ ಬೈ ಫಾರ್ ನನ್ನ ಲೈಫ್ ಇನ್ ಬಿಗ್ಗೆಸ್ಟ್ ಡೇ ಆ್ಯಂಡ್ ಬಿಗ್ಗೆಸ್ಟ್ ಫೀಲಿಂಗ್ ದಟ್ ಐ ಹ್ಯಾವ್ ಫೆಲ್ಟ್. ನಾವು ಸ್ಟಾರ್ಗಳನ್ನು ನೋಡ್ತೀವಿ, ಸಿನಿಮಾ ಸ್ಟಾರ್ಗಳನ್ನು, ಅವರನ್ನು ಭೇಟಿ ಆಗ್ತೀವಿ, ನೋಡ್ತೀವಿ, ಅವರ ವೈಬ್ ಬೇರೆ ಇರುತ್ತೆ. ಕರೆಕ್ಟ್. ಬಟ್ ಮಿಸ್ ಇಂಡಿಯಾ ರಿಪ್ರೆಸೆಂಟಿಂಗ್ ದ ಹೋಲ್ ಇಂಡಿಯಾ, ಅಫ್ಕೋರ್ಸ್ ನೆಕ್ಸ್ಟಿಗೆ ವರ್ಲ್ಡ್ ಸ್ಟೇಜ್ನಲ್ಲೂ ಕೂಡ ನೀವು ಇಂಡಿಯಾನ ರಿಪ್ರೆಸೆಂಟ್ ಮಾಡ್ತೀರಾ. ಮಿಸ್ ಇಂಡಿಯಾ ಅಂದರೆ ಅದು ಕೇವಲ ಬ್ಯೂಟಿ ಅಲ್ಲ. ಆರಂಭದ ದಿನಗಳಲ್ಲಿ ಎಲ್ರಿಗೂ ಅನ್ನಿಸ್ತಾ ಇತ್ತು ಯಾರು ತುಂಬ ಚೆನ್ನಾಗಿದ್ದಾರೋ ಅವ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಂತ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಬ್ಯೂಟಿ. ಹೌದು. ಬ್ಯೂಟಿಯ ಜೊತೆ ಇಂಟೆಲಿಜೆನ್ಸ್, ಅದರ ಜೊತೆಗೆ ಇಫ್ ಯು ಆರ್ ಯು ಹ್ಯೂಮೇನ್, ನೀವು ಸೊಸೈಟಿನ ಹೆಂಗೆ ನೋಡ್ತೀರಿ, ಸೊಸೈಟಿನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಸೊಸೈಟಿ ಟುವರ್ಡ್ಸ್ ಏನು ಕೆಲಸ ಮಾಡ್ತೀರಿ, ಇವೆಲ್ಲ ನಿಮ್ಮ ಬಾಯಲ್ಲಿ ಬರುತ್ತೆ. ಅದಾದ ಮೇಲೆ ಯು ವಿಲ್ ಬಿಕಮ್ ಮಿಸ್ ಇಂಡಿಯಾ. ಮುಂದಿನ ದಿನಗಳಲ್ಲಿ ವಿ ಆಲ್ ವಿಶ್ ಮಿಸ್ ವರ್ಲ್ಡ್ ಆಗಿ ನೀವು ಅಂತ ವಿ ಆಲ್ ವಿಶ್. ಸೊ ಇಟ್ಸ್ ನಾಟ್ ಜಸ್ಟ್ ಬ್ಯೂಟಿ, ಸೌಂದರ್ಯ ಮಾತ್ರ ಅಲ್ಲ, ಅದು ಮನಸ್ಸಿನ ಸೌಂದರ್ಯ, ವ್ಯಕ್ತಿತ್ವದ ಸೌಂದರ್ಯನೂ. ಸೊ ಪ್ರಿಪರೇಷನ್ ಎಲ್ಲನೂ ಬೇಕಾಗತ್ತೆ. ಬಟ್ ನನ್ನ ಪ್ರಶ್ನೆ ಇರೋದು, ನೀವು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದು ಬ್ಯೂಟಿ ಪ್ಯಾಜೆಂಟ್ ಕಡೆಗೆ ತಿರುಗಿದ ಹೇಗೆ? ಆ್ಯಕ್ಚುಲಿ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ, ಬಟ್ ಆಲ್ ಮೈ ಲೈಫ್ ನಾನು ಐವ್ ಟ್ರೈಡ್ ಟು ಸ್ಟೇ ಅವೇ ಫ್ರಮ್ ದಟ್ ಸೈಡ್ ಆಫ್ ಥಿಂಗ್ಸ್. ಯಾಕೆ ಇಷ್ಟ ಇಲ್ವಾ? ಯಾಕಂದರೆ ಹಾಗೇನಿಲ್ಲ ಮ್ಯಾಮ್, ಬಟ್ ಇಟ್ಸ್ ಅ ಪಬ್ಲಿಕ್ ಲೈಫ್ ಅಲ್ವಾ. ಸೊ ನನಗೆ ಅಷ್ಟೇನೂ ಇಂಟ್ರೆಸ್ಟ್ ಇಲ್ಲಾಗಿತ್ತು ಆವಾಗ. ಆ್ಯಂಡ್ ನಾನು ನನ್ನ ಅಪ್ಪ ವಿ ವುಡ್ ಆಲ್ವೇಸ್ ಹ್ಯಾವ್ ದಿಸ್ ಡಿನ್ನರ್ ಟೇಬಲ್ ಕಾನ್ವರ್ಸೇಷನ್. ನಾವು ಹೇಳ್ತಾ ಇದ್ವಿ, ಹಿ ವುಡ್ ಬಿ ಲೈಕ್ ಪಾಲಿಟಿಕ್ಸ್ ಇಸ್ ಒನ್ ವೇ ಟು ಕ್ರಿಯೇಟ್ ಇಂಪ್ಯಾಕ್ಟ್ ಅಂತ. ನಾನು ಆಲ್ವೇಸ್ ಅವರಿಗೆ ಡಿಬೇಟ್ ಮಾಡ್ತಾ ಇರೋದು. ಐ ಥಿಂಕ್ ದಿಸ್ ಇಸ್ ಎವ್ರಿ ಫಾದರ್ ಡಾಟರ್ ಬಾಂಡ್. ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಥರ ಒಂದು ಬಾಂಡ್ ಇರುತ್ತೆ ಅವ್ರದ್ದು. ಸೊ ಐ ಥಿಂಕ್ ದಟ್ಸ್ ಹೌ ಇಟ್ ವಾಸ್. ಸೊ ಅದಾದಮೇಲೆ ಇಂಡಸ್ಸಿಗೆ ಹೋದೆ, ಆದಮೇಲೆ ಕ್ಯಾನಡಾಗೆ ಶಿಫ್ಟ್ ಆದೆ. ಸೊ ಐ ವಾಂಟೆಡ್ ಟು ಸ್ಟೇ ಅವೇ ಫ್ರಮ್ ಇದೆಲ್ಲ. ಯಾಕಂದರೆ ಎಲ್ಲರಿಗೂ ಇರುತ್ತೆ ನಮ್ಮ ಪೇರೆಂಟ್ಸಿಂದ ಒಂದು ಜಾಸ್ತಿ ಏನೋ ನಾವು ಸಾಧಿಸ್ಬೇಕಂತ. ಸೊ ಐ ಆಲ್ಸೋ ಹ್ಯಾಡ್ ದಟ್ ಫೀಲಿಂಗ್. ಬಟ್ ನನಗೆ ಗೊತ್ತಿತ್ತು ದಟ್ ಐ ಹ್ಯಾವ್ ಅ ಬಿಗರ್ ಶೂಸ್ ಟು ಫಿಲ್. ಯಾಕಂದರೆ ಅವರು ಆಬ್ವಿಯಸ್ಲಿ ತುಂಬ ಕಷ್ಟಪಟ್ಟು ಆ ಮಠದಲ್ಲಿದ್ದಾರೆ. ಸೊ I wanted to do something separately and feel like it's well deserved and well earned ಅಂತ. ಸೊ ಆಬ್ವಿಯಸ್ಲಿ ನನ್ನ ಪೇರೆಂಟ್ಸ್ ಅವ್ರು ಸ್ವಲ್ಪ ಆಪ್ರಿಹೆನ್ಸಿವ್ ಆಗಿದ್ರು ಇನಿಷಿಯಲಿ. ಇಲ್ಲ ಬೇಡ, ನೀವು ಬಿಸ್ನೆಸ್ ಮಾಡ್ತಾ ಇದೆಯಾ, ಬಿಸ್ನೆಸ್ ಮಾಡು, ಇಷ್ಟು ಎಜುಕೇಷನ್ ಮಾಡಿದೆಯಾ, ಯು ಸೋ ಸ್ಮಾರ್ಟ್ ಅಂತ, ವೈ ಯು ವಾಂಟ್ ಟು ಗೆಟ್ ಇನ್ ಟು ಆಲ್ ಆಫ್ ದಿಸ್. ಬಟ್ ಏನೋ ಅದು ಮನಸ್ಸಲ್ಲಿತ್ತು, ಒಂದ್ಸಲ ಟ್ರೈ ಮಾಡೋಣ. ಸೊ ಬಿಫೋರ್ ಟ್ರೈಯಿಂಗ್ ಆಲ್ಸೋ ನಾನು ಐ ರಿಮೆಂಬರ್ ದಟ್ ಫೋನ್ ಕಾಲ್ ನನ್ನ ಡ್ಯಾಡ್ ಜೊತೆಗೆ. ಇಟ್ಸ್ ಲೈಕ್, ಪಾಪ ಐ ಡೋಂಟ್ ವಾಂಟ್ ಟು ಹ್ಯಾವ್ ಎನಿ ರಿಗ್ರೆಟ್ಸ್ ಇನ್ ಲೈಫ್ ಅಂತ. ಸೊ ಹೋಗ್ತೀನಿ, ನಾನು ಟ್ರೈ ಮಾಡ್ತೀನಿ, ಆದರೆ ಆಯಿತು, ಇಲ್ಲಾದರೆ ಆಬ್ವಿಯಸ್ಲಿ ಐ ಹ್ಯಾವ್ ಮೈ ವರ್ಕ್. ಸೊ ಅದನ್ನು ಸಿನ್ಸಿಯರ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹಾಗೆಲ್ಲ ನಮ್ಮ ಮಾತಾಗಿತ್ತು. ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ ಯೂಶಲಿ ಬ್ಯೂಟಿ, ಸಿನಿಮಾ ವಿಷಯದಲ್ಲಿ ಸ್ವಲ್ಪ ಕನ್ಸರ್ವೇಟಿವ್ ಇರ್ತಾರೆ ಅಂತಿದೆ. ಕರೆಕ್ಟ್. ಬ್ಯೂಟಿ ಪ್ಯಾಜೆಂಟ್ಸಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನ ಹಾಕಬೇಕಾಗತ್ತೆ, ಯು ಹ್ಯಾವ್ ಟು ಬಿ ರೆಡಿ ಫಾರ್ ಆಲ್ ದ ಕಾಂಪಿಟೇಷನ್ಸ್, ಹಾಗೆ ಹೀಗೆ ಅಂತೆಲ್ಲ. ನಿಜಾನ ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ ಹಂಗಿದ್ದೊಂದಿದೆಯಾ? ಹೌದು, ಡೆಫಿನೆಟ್ಲಿ ಇರುತ್ತೆ. ಬಿಕಾಸ್ ದೆರ್ ಆರ್ ಮೆನಿ ಐಸ್ ಆನ್ ಯು. ಕರೆಕ್ಟ್. ಯಾಕಂದರೆ ತುಂಬ ಜನರು ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಸೊ ಇಟ್ ಕ್ಯಾನ್ ಗೋ ಇದರ್ ವೇ. ಆ್ಯಂಡ್ ನೌ ಡೇಸ್ ಈ ಸೋಷಲ್ ಮೀಡಿಯಾ ಜಗತ್ತಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕರೆಕ್ಟ್. ಸೊ ಡೆಫಿನೆಟ್ಲಿ ಅದಿರುತ್ತೆ. ಬಟ್ ಐ ಥಿಂಕ್ ದ ಸೇಮ್ ಅಮೌಂಟ್ ಆಫ್ ಹೆಸಿಟೇಷನ್ ಯಾವುದೋ ಫ್ಯಾಮಿಲಿಗಿರುತ್ತೆ ಫಾರ್ ದೇರ್ ಡಾಟರ್ಸ್. ಯಾಕಂದರೆ ಈ ಫೀಲ್ಡ್ ಇಟ್ಸ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಫೀಲ್ಡ್ ಟು ಸರ್ವೈವ್ ಇನ್ ಫಾರ್ ಅ ವಿಮೆನ್. ಸೊ ಅದಕ್ಕೆ ಐ ಥಿಂಕ್
ದಟ್ ಲಿಟಲ್ ಹೆಸಿಟೇಷನ್ ಇರುತ್ತೆ ಫಾರ್ ಶೋರ್. ಪ್ರೊಟೆಕ್ಟಿವ್ ಇರ್ತಾರೆ. ಪ್ರೊಟೆಕ್ಟಿವ್ ಇರ್ತಾರೆ. ಎವ್ರಿ ಪೇರೆಂಟ್ ಇಸ್ ಪ್ರೊಟೆಕ್ಟಿವ್, ನಾಟ್ ಜಸ್ಟ್ ಅ ಪೇರೆಂಟ್ ದಟ್ಸ್ ಫ್ರಮ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಐ ಡೋಂಟ್ ಥಿಂಕ್ ಪಾಲಿಟಿಕ್ಸ್ ಹ್ಯಾಸ್ ಮಚ್ ಟು ಡೂ ವಿತ್ ದಟ್, ಬಟ್ ಇಟ್ಸ್ ಮೋಸ್ಟ್ಲಿ ದಟ್ ವಿ ಹ್ಯಾವ್ ಮೋರ್ ಐಸ್ ಫಾರ್ ಶೋರ್. ಬಟ್ ಅದರ್ವೈಸ್ ದಟ್ ಪೇರೆಂಟಲ್ ಇನ್ಸ್ಟಿಂಕ್ಟ್ಸ್ ಎಲ್ಲರಿಗೂ ಇರುತ್ತೆ. ನನ್ನ ಹುಡುಗಿ, ನನ್ನ ಸನ್ ಅಂತ, ಅವರನ್ನು ಪ್ರೊಟೆಕ್ಟ್ ಮಾಡಬೇಕಂತ. ಸೊ ನೀವು ಈ ಪ್ಯಾಜೆಂಟ್ ವರ್ಲ್ಡ್ಗೆ ಎಂಟ್ರಿ ಆಗ್ತೀನಿ ಅಂದಾಗ ವಾಟ್ ವಾಸ್ ಯೋರ್ ಫಾದರ್ಸ್ ಫಸ್ಟ್ ರಿಯಾಕ್ಷನ್? ಏನಂದಿದ್ರಪ್ಪ? ಅವರು ಅಷ್ಟೇನೋ ಸಪೋರ್ಟ್ ಅಂದರೆ ರಿಲಿಜಿಯಸ್ಲಿ ನನ್ನನ್ನು ಸಪೋರ್ಟ್ ಮಾಡಿಲ್ಲ. ಹಿ ವಾಸ್ ಮೋರ್ ಲೈಕ್ ಯಾಕೆ ಅಂತ, ಬಿಕಾಸ್ ಹಿ ವಾಸ್ ಲೈಕ್ ಇಷ್ಟೆಲ್ಲ ಎಜುಕೇಷನ್ ಕೊಟ್ಟಿದ್ದೀನಿ, ಇಷ್ಟೆಲ್ಲ ನೀನು ಮಾಡಿದೀಯಾ, ಸೊ ಈ ಒಂದು ಫೀಲ್ಡಲ್ಲಿ ಯಾಕೆ ಅಂತ. ಬಟ್ ದೆನ್ ಹಿ ಅಂಡರ್ಸ್ಟುಡ್ ಸಮ್ವೇರ್ ನಂದು ಒಂದು ಜಿದ್ದಿತ್ತು, ಆ್ಯಂಡ್ ಐ ಆಮ್ ಆಲ್ಸೋ ಅ ರೆಬೆಲ್ ಇನ್ ದಟ್ ಸೆನ್ಸ್. ಅವರು ಇದ್ದರು ಅವ್ರ ಟೈಮಲ್ಲಿ, ಹಿ ವಾಸ್ ಅ ರೆಬೆಲ್ ಅಮಂಗ್ ಹಿಸ್ ಬ್ರದರ್ಸ್. ಸೊ ಇನ್ ದ್ಯಾಟ್ ಸೆನ್ಸ್ ಇನ್ ಬ್ಲಡ್ ಅದೇ. ಸೊ ಇನ್ ದ್ಯಾಟ್ ಸೆನ್ಸ್ ಅವ್ರು ಯಾವಾಗಲೂ ನಾನು ಸ್ಟಾಪ್ ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ಅವರು ಅದನ್ನು ಎಂಡೋರ್ಸು ಮಾಡಿಲ್ಲ, ಅದನ್ನು ಪುಷ್ ಮಾಡಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಒಂದು ಸೈಲೆಂಟ್ ಆಗಿ ನನ್ನ ಪಿಲ್ಲರ್ ಥರ ಇದ್ದರು. ವೆನ್ ಎವರ್ ಐ ನೀಡೆಡ್ ಹಿಮ್ ಅಫ್ಕೋರ್ಸ್ ಹಿ ವಾಸ್ ದೇರ್, ಬಟ್ ಐ ವಾಸ್ ವೆರಿ ಆಡಮೆಂಟ್ ನಾನು ಅಂದರೆ ಪಪ್ಪ ಮೇಲೆ ಲೀನ್ ಆಗಬಾರ್ದು ಅಂತ. ಬಿಕಾಸ್ ಐ ವಾಂಟೆಡ್ ಟು ಫೀಲ್ ಅದು ಹೌ ಡು ಯು ಸೇ ದಟ್ ಗ್ಲೋರಿ ವಿಚ್ ಯು ಫೀಲ್ ಅಲ್ವಾ, ವೆನ್ ಯು ಡೂ ಸಮಥಿಂಗ್ ನಿಮ್ಮದೇ ನಿಮ್ಮ ದಮ್ಮಲ್ಲಿ ನೀವು ಮಾಡಿದ್ದು, ಅದು ಬೇರೆನೇ ಫೀಲಿಂಗ್ ಇರುತ್ತೆ. ಸೊ ಐ ವಾಂಟೆಡ್ ಟು ಇದರ್ ಡೂ ದಿಸ್ ಆನ್ ಮೈ ಓನ್ ಆರ್ ನಾಟ್ ಹ್ಯಾವ್ ಇಟ್ ಅಟ್ ಆಲ್. ವಾಸ್ ಇಟ್ ದ್ಯಾಟ್ ಈಸಿ? ಪ್ಯಾಜೆಂಟ್ ಲೋಕ ತುಂಬ ದೊಡ್ಡದಿದೆ. ಯಾಕೆಂದರೆ ಎಷ್ಟು ಜನ ಹೋಗ್ತಾರೆ ಪ್ರತಿದಿನ. ನಾನು ಮಿಸ್ ಇಂಡಿಯಾ ಆಗಬೇಕು, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಡೀ ಯೂನಿವರ್ಸ್ ನನ್ನನ್ನು ನೋಡಬೇಕು, ವರ್ಲ್ಡ್ ನನ್ನನ್ನು ನೋಡಬೇಕು ಅಂತ. ಇಸ್ ಇಟ್ ದ್ಯಾಟ್ ಈಸಿ? ನನಗೊಂಚೂರು ನಮ್ಮ ವೀಕ್ಷಕರಿಗೆ ಅರ್ಥ ಆಗೋದಕ್ಕೆ ಪ್ಯಾಜೆಂಟ್ ವರ್ಲ್ಡ್ಗೆ ಎಂಟ್ರ್ ಆಗೋದು ಹೇಗೆ? ಇಫ್ ಯು ಕುಡ್ ಎಕ್ಸ್ಪ್ಲೇನ್. ಎಸ್, ಆಫ್ಕೋರ್ಸ್. ಸೊ ಮೋಸ್ಟ್ಲಿ ನನ್ನ ಪ್ರೊಸೆಸನ್ನು ನಿಮಗೆ ಡಿಸ್ಕ್ರೈಬ್ ಮಾಡ್ತೀನಿ. ಏನಂದರೆ, ಸೊ ಪ್ಯಾಜೆಂಟ್ರಿಯಲ್ಲಿ ಆ್ಯಸ್ ಯು ಸೆಡ್, ಒಂದು ಸುಂದರವಾಗಿರೋದು ಮುಖ ಅಷ್ಟೇ ಇಲ್ಲ. ಯು ಹ್ಯಾವ್ ಟು ಬಿ ಫಿಸಿಕಲಿ ಫಿಟ್, ಹೆಲ್ದಿ ಆಗಿರಬೇಕು ಫಿಸಿಕಲಿ, ಮತ್ತು ನಿಮ್ಮದು ವಾಕ್ ಚೆನ್ನಾಗಿರಬೇಕು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಆ್ಯಂಡ್ ನಿಮ್ಮದು ಅಂದರೆ ಜನರಲ್ ನಾಲೆಡ್ಜು, ವರ್ಲ್ಡ್ಲಿ ಟಾಪಿಕ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಯಾಕಂದರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಆಲ್ ದೀಸ್ ಥಿಂಗ್ಸ್. ದಿಸ್ ಪರ್ಸ್ನಲ್ ಇಂಟರ್ವ್ಯೂ ಇದೆ, ಮತ್ತು ನಿಮ್ಮದು ವಾಕ್ ರೌಂಡ್ ಇದೆ, ಬಾಡಿ ರೌಂಡ್ ಇದೆ. ದರ್ಸ್ ಮೆನಿ ಥಿಂಗ್ಸ್, ಮೆನಿ ಫ್ಯಾಕ್ಟರ್ಸ್, ಸ್ಮೈಲ್, ಪರ್ಸ್ನಾಲಿಟಿ, ಆಲ್ ಆಫ್ ದೀಸ್ ಥಿಂಗ್ಸ್. ಯಾವಾಗ ಶುರು ಆಗುತ್ತೆ ಇದು? ಅಂದರೆ ಇವಾಗ ಸೊ ಫಸ್ಟ್ ನಾನು ನಿಮ್ಮ ಫಾರ್ಮ್ಯಾಟನ್ನು ಹೇಳ್ತೀನಿ. ಸೊ ಎವ್ರಿ ಸ್ಟೇಟ್ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಸ್ಟೇಟಿಂದ. ಬಟ್ ನಾವು there are so many people who also migrate ತಾನೆ. So how do you say it's your state anta? Correct. So for me, I was born in Goa, raised in Karnataka. So ನನಗೆ 2 ಸ್ಟೇಟ್ಸಿಂದ ಅಪ್ಲಿಕೇಬಿಲಿಟಿ ಇತ್ತು. ಓಕೆ. ಸೊ either you need to be born there, ಇಲ್ಲಾದರೆ ನಿಮ್ಮ ಪೇರೆಂಟ್ಸ್ ಬರ್ತ್ ಪ್ಲೇಸ್, ಇಲ್ಲಾದರೆ ನಿಮ್ದು ಕರೆಂಟ್ ರೆಸಿಡೆನ್ಸ್ ಅಥವಾ ವರ್ಕ್ ರೆಸಿಡೆನ್ಸ್ ಹೇಳ್ಬೋದು. ಸೊ ಯು ಹ್ಯಾವ್ ಟು ಪ್ರೊವೈಡ್ ಪ್ರೂಫ್ ಫಾರ್ ದ್ಯಾಟ್. ಅದಾದಮೇಲೆ ಯು ಡೂ ಯೋರ್ ಆಡಿಷನ್ ರೌಂಡ್. ಅಲ್ಲಿ ವಾಕ್ ರೌಂಡ್ ಇರುತ್ತೆ, ಇಂಟ್ರೊಡಕ್ಷನ್ ರೌಂಡ್ ಇರುತ್ತೆ, ಕ್ವೆಶನ್ ಆನ್ಸರ್ ರೌಂಡ್ ಇರುತ್ತೆ. ಸೊ ಆಲ್ಮೋಸ್ಟ್ 2-3 ಟೈಮ್ಸ್ ಯು ಹ್ಯಾವ್ ಟು ಗೋ ಆ್ಯಂಡ್ ಆಡಿಷನ್. ಆ ಪ್ರಾಸೆಸ್ ಎಲ್ಲ ಆದಮೇಲೆ ಒಂದು ಸ್ಟೇಟಿಂದ ಒಬ್ಬಳೇ ಹುಡುಗಿಯನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ 30 ಗರ್ಲ್ಸ್ ವಿಲ್ ಬಿ ರಿಮೈನಿಂಗ್ ಎಟ್ ದಿ ಎಂಡ್ ಆಫ್ ಇಟ್ ಆಲ್. ಮತ್ತು ಒಂದೊಂದು ಸ್ಟೇಟನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದ ಒನ್ ಗರ್ಲ್ ಗೆಟ್ಸ್ ಟು ರೆಪ್ರೆಸೆಂಟ್ ಆಲ್ ದ ಯೂನಿಯನ್ ಟೆರಿಟರೀಸ್. ಸೊ ಅದಕ್ಕೆ 30 ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ಫಾರ್ ಅರೌಂಡ್ 1 ಮಂತ್ ನಮಗೆ ಬೂಟ್ ಕ್ಯಾಂಪ್ ಅಂತ ಇರುತ್ತೆ. ಸೊ ಯು ಹ್ಯಾವ್ ಟು ಲೀವ್ ಯುವರ್ ಪೇರೆಂಟ್ಸ್. ನಿಮ್ದು ಏನೇನೋ ವಾರ್ಡ್ರೋಬ್ ಇದೆ ಅದನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ದಿಲ್ ಸೆಂಡ್ ಯು ಅ ಡೆಕ್. ಆ ಪ್ರಕಾರ ನಿಮ್ಮ ಹತ್ರ ವಾರ್ಡ್ರೋಬ್ ಇರಬೇಕು. ಸೊ ಯು ಹ್ಯಾವ್ ಟು ಅರೇಂಜ್ ಇಟ್, ಸೋರ್ಸ್ ಇಟ್, ಬ್ರ್ಯಾಂಡ್ಸ್ ಹತ್ರ ಮಾತಾಡಬೇಕು, ಹೌಎವರ್ ಯು ವಾಂಟ್. ಸೊ ಇಟ್ಸ್ ನಾಟ್ ನೆಸೆಸರಿಲಿ ಎಕ್ಸ್ಪೆನ್ಸಿವ್. ನೀವು ಸ್ಮಾರ್ಟಾಗಿ ಆವಾಗ ಬ್ರ್ಯಾಂಡ್ಸನ್ನು ಅಪ್ರೋಚ್ ಮಾಡಿ ಅವ್ರ ಹತ್ರ ರಿಲೇಷನ್ ಬಿಲ್ಡ್ ಮಾಡ್ಕೊಂಡು ಅದನ್ನು ರೆಂಟ್ ಮಾಡಿದರೆ ದ್ಯಾಟ್ಸ್ ಆಲ್ಸೋ ಡೂಯಬಲ್. ಬಟ್ ಬಿಫೋರ್ ಆಲ್ ಆಫ್ ದಿಸ್ ಯು ಹ್ಯಾವ್ ಟು ಬಿ ಪ್ರಾಕ್ಟಿಸ್ಡ್ ಇನ್ ಟರ್ಮ್ಸ್ ಆಫ್ ಯುವರ್ ವಾಕ್ ಚೆನ್ನಾಗಿರಬೇಕು, ಸ್ಪೀಚ್ ಚೆನ್ನಾಗಿರಬೇಕು. ಅದಕ್ಕೆ ಐ ಆಲ್ಸೋ ಡಿಡ್ ಮೈ ಪ್ರಾಕ್ಟಿಸ್. ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದೆ ದಿಸ್ ಇಯರ್. ಬಟ್ ಅ ಲಾಟ್ ಆಫ್ ಗರ್ಲ್ಸ್ ಸ್ಟಾರ್ಟ್ ಇಟ್ ಲೈಕ್ 1 to 2 years earlier. ಸೊ ಫಾರ್ ಮೀ ಇಟ್ ವಾಸ್ ವೆರಿ ಲಾಸ್ಟ್ ಮಿನಿಟ್. ಯಾಕಂದರೆ ಐ ವಾಸ್ ವೆರಿ ಟೂ ಮೈಂಡೆಡ್, ಮಾಡಬೇಕಾ ಮಾಡಬಾರ್ದಾ ಅಂತ. ಯಾಕೆ ಅದು? ಮೋಸ್ಟ್ಲಿ ನನ್ನದೇ ಒಂದು ಸೆಲ್ಫ್ ಡೌಟ್ ಇತ್ತು ಮೋರ್ ದೆನ್ ಎನಿಥಿಂಗ್. ಯಾಕಂದರೆ ಇಷ್ಟೆಲ್ಲ ಹೇಳಿ ಮನೆಯಲ್ಲಿ ನಾನು ಮಾಡಲೇಬೇಕು ಅಂತ, ವಾಟ್ ಇಫ್ ಇಟ್ ಡಸಂಟ್ ವರ್ಕ್ ಔಟ್ ಅಂತ ಅದೆಲ್ಲರಿಗೂ ಇರುತ್ತೆ. ಸೊ ಐ ಥಿಂಕ್ ಸಮ್ವೇರ್ ಐ ವಾಸ್ ಸ್ಕೇರ್ಡ್ ಟು ಫೈಂಡ್ ಔಟ್. ನಾನು ಟ್ರೈ ಮಾಡಿದರೆ ವಿಲ್ ಇಟ್ ವರ್ಕ್ ಔಟ್ ಆರ್ ನಾಟ್. ಯಾಕಂದರೆ ಟ್ರೈ ಮಾಡದೇ ಇದ್ದರೆ
ಹೇಳ್ಬೋದು, ಓ ನಾನು ಮಾಡಿದರೆ ಆಗ್ತಿತ್ತು ಅಂತ. ಅಥವಾ ಅಟ್ಲೀಸ್ಟ್ ಮಾಡಿಬಿಡ್ಬೇಕಿತ್ತು. ಹಾಂ, ಯು ಕ್ಯಾನ್ ಸೇ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಬಿ ಲೈಕ್ ಐ ಶುಡ್ ಹ್ಯಾವ್ ಆಗ್ತಿದ್ದೆ ನಾನು ಅಂತ. ಬಟ್ ಒನ್ಸ್ ಯು ಟ್ರೈ ಯುಲ್ ಆ್ಯಕ್ಚುಲಿ ಫೈಂಡ್ ಔಟ್ ಆ ರಿಯಾಲಿಟಿಯನ್ನು ಹಿಟ್ ಆಗುತ್ತೆ, ಆ ರಿಯಾಲಿಟಿ ಹಿಟ್ ಆಗುತ್ತೆ. ಸೊ ದಟ್ಸ್ ವೈ ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ. ಬಟ್ ಎನಿವೇ, ಕಮಿಂಗ್ ಬ್ಯಾಕ್ ಟು ದಿಸ್, ಸೊ ಅದಾದಮೇಲೆ ಫಾರ್ 30 days ದಿಲ್ ಗ್ರೂಮ್ ಯು. ಮತ್ತೆ ವಾಕನ್ನು ಪಾಲಿಷ್ ಮಾಡೋದು, ನಿಮ್ಮದು ಬೇರೆ ಬೇರೆ ಒಂದು ಶೋ ಮಾಡೋದು. ದೇರ್ ಯು ವಿಲ್ ಹ್ಯಾವ್ ಡಿಫ್ರೆಂಟ್ ಸಬ್ ಕಾಂಟೆಸ್ಟ್, ಪರ್ಸ್ನಾಲಿಟಿ, ಬಾಡಿ, ಫೇಸ್, ಸ್ಮೈಲ್, ಆ ಬೇಸಿಸಲ್ಲಿ ತುಂಬ ಸಬ್ ಕಾಂಟೆಸ್ಟ್ ಇರುತ್ತೆ. ದೆನ್ ಯು ಗೆಟ್ ಪ್ರೈಸಸ್ ಫಾರ್ ದೋಸ್ ಸಬ್ ಕಾಂಟೆಸ್ಟ್. ಮತ್ತು ಎವ್ರಿ ಡೇ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಯಾವ ಕ್ಲೋದಿಂಗನ್ನು ಹಾಕ್ತೀರಾ, ನಿಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ ಆಗೋ ಕ್ಲೋದಿಂಗ್ ಇರಬೇಕು, ಮೇಕಪ್ ಚೆನ್ನಾಗಿರಬೇಕು. ಆ್ಯಂಡ್ ಆಲ್ ಆಫ್ ದಿಸ್ ವಿ ಆರ್ ಡೂಯಿಂಗ್ ಅವರ್ ಸೆಲ್ಸ್ ಬೈ ದ ವೇ. ಸೊ ಅದನ್ನೆಲ್ಲ ನೀವು ಗೈಡೆನ್ಸ್ ಇರುತ್ತೆ ಅದಕ್ಕೆ? ಹೌದು, ಅಂದರೆ ಗೈಡೆನ್ಸ್ ಕೊಡ್ತಾರೆ. ಬಟ್ ಲೆಟ್ ಮೀ ಟೆಲ್ ಯು, ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ ಇಟ್ಸ್ ಬೆಸ್ಟ್ ಟು ಕಮ್ ಪ್ರಿಪೇರ್ಡ್. ಯಾಕಂದರೆ ಒಂದು ದಿನದಲ್ಲಿ ನಿಮ್ಗೆ ತುಂಬ ಬ್ಯಾಕ್ ಟು ಬ್ಯಾಕ್ ಪ್ಯಾಕ್ಡ್ ಇರುತ್ತೆ ಸ್ಕೆಡ್ಯೂಲು. ಸೊ ಯು ವೋಂಟ್ ಹ್ಯಾವ್ ಟೈಮ್ ಟು ಸಿಟ್ ಅರೌಂಡ್ ಆಸ್ಕ್. ಆ್ಯಂಡ್ ಆ ಝೋನಲ್ಲಿರುವಾಗ ಐ ಥಿಂಕ್ ಇಟ್ಸ್ ಬೆಸ್ಟ್ ಟು ಕಮ್ ಪ್ರಿಪೇರ್ಡ್. ಯಾಕಂದರೆ ನಿಮಗೆ ಅದು ರೂಢಿ ಆದ ತಕ್ಷಣ ಇಟ್ ಡಸಂಟ್ ಫೀಲ್ ಲೈಕ್ ಅ ಲಾಟ್. ಪ್ರಿಪರೇಷನ್ ಹೇಗಿರುತ್ತೆ? ಪ್ರಿಪೇರ್ ಆಗೋದು ಅಂದರೆ ಏನು? ಪ್ರಿಪೇರ್ ಆಗೋದಂದರೆ ಇಸ್ ಇಟ್ ಅಬೌಟ್ ಡಯಟ್, ಫಿಟ್ನೆಸ್? ಹೌದು, ಡೆಫಿನೆಟ್ಲಿ. ಸೊ ಐ ಆಲ್ಸೋ ಬಿಫೋರ್ ದಿಸ್ ಸ್ಟಾರ್ಟೆಡ್ I tried for another pageant by the same group. Ali I didn't get selected, and that time actually I used to be 10 kilos heavier. So ನಾನು 10 kilos ಅನ್ನು ಶೆಡ್ ಮಾಡಿದ್ದೀನಿ. But not just to look a certain way. If you'll see ಈ ವರ್ಷದ್ದು all 30 participants, they come in all different heights, all different shapes and sizes. ಆ ಥರ gone are the days when you need to have a zero figure ಅಂತ. ಹಾಗೇನಿಲ್ಲ. Like you can still make it, and it's how you present yourself. ಬಟ್ ಆನೆಸ್ಟ್ ಆಗಿ ಹೇಳಿದರೆ ಆಬ್ವಿಯಸ್ಲಿ ಒಂದು ಲೆವೆಲ್ ಆಫ್ ಫಿಟ್ನೆಸ್ ನೀವು ಅಚೀವ್ ಮಾಡಲೇಬೇಕು, ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ಈಸ್ ಅ ಬ್ಯೂಟಿ ಪ್ಯಾಷೆಂಟ್. ಸೊ ಹವೆವರ್ ಯು ಫೀಲ್ ಯುವರ್ ಫಿಟೆಸ್ಟ್ ಆರ್ ಹೆಲ್ತಿಯೆಸ್ಟ್, ದಟ್ಸ್ ವಾಟ್ ಮ್ಯಾಟರ್ಸ್ ಟ್ರೂಲಿ. ಯಾಕಂದರೆ ಅದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮ ಪ್ರೆಸೆನ್ಸಲ್ಲಿ ತೋರಿಸುತ್ತೆ. ಇಫ್ ಯು ಆರ್ ರಿಯಲಿ, ಇಫ್ ಯು ಲವ್ ಯೋರ್ ಸೆಲ್ಫ್, ಇಫ್ ಯು ಹ್ಯಾವ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಯೋರ್ ಸೆಲ್ಫ್ ಅಂತ. ಬಟ್ ಅದರ್ ದೆನ್ ದ್ಯಾಟ್ ದೆರ್ ಇಸ್ ನೋ ಸಚ್ ಈ ಶೇಪೇ ಇರಬೇಕು ಬಾಡಿಗೆ, ಹೀಗೆ ಇರಬೇಕು, ಅಷ್ಟೇ ಉದ್ದ ಇರಬೇಕು, ಅಷ್ಟೇ ಅಗಲ ಇರಬೇಕು. ಐ ಡೋಂಟ್ ಥಿಂಕ್ ಆ ಥರ ಏನೋ ಇದೆ. ನೀವು ಇಫ್ ಐ ಆನೆಸ್ಟ್ಲಿ ಅರ್ಜ್ ಆಲ್ ದೀಸ್ ಗರ್ಲ್ಸ್ ಟು ವಾಚ್ ದ ಪ್ಯಾಜೆಂಟ್. ಯಾಕಂದರೆ ಆಲ್ ದ ಗರ್ಲ್ಸ್ ಹ್ಯಾವ್ ಸಚ್ ಡಿಫ್ರೆಂಟ್ ಬಾಡಿ ಟೈಪ್ಸ್, ಎಸ್ಪೆಷಲಿ ದಿಸ್ ಇಯರ್. ಸೊ ಆಲ್ 30 ಗರ್ಲ್ಸ್ ವರ್ ವೆರಿ ಯುನೀಕ್ ಆ್ಯಂಡ್ ಡಿಫ್ರೆಂಟ್. ಸೊ ಆ ಥರ ಏನೋ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಐ ವುಡ್ ಡೆಫಿನೆಟ್ಲಿ ಸೇ ದಟ್ ಯು ಶುಡ್ ಕಮ್ ಪ್ರಿಪೇರ್ಡ್ ಇನ್ ದ ಸೆನ್ಸ್ ದಟ್ ನಿಮಗೆ ಹೆಂಗೆ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ. ಇಫ್ ಇಟ್ ಮೀನ್ಸ್ ಬಿಕಮಿಂಗ್ ರಿಯಲಿ ಸ್ಕಿನಿ ಆರ್ ಇಫ್ ಇಟ್ ಮೀನ್ಸ್ ಫಿಸಿಕಲಿ ಹೀಗೆ ಇರಬೇಕು ಅನ್ನೋದಿಲ್ಲ. ಹೌದು, ಬಟ್ ಒಂದು ಎಕ್ಸ್ ಫ್ಯಾಕ್ಟರ್ ಅಂತೂ ಇರಬೇಕು. ಅದ್ರ ಜೊತೆಗೆ ನಂದು ಇನ್ನೊಂದು ಪ್ರಶ್ನೆ ಇದೆ. ಈ ಮಿಸ್ ಸ್ಟೇಟ್ ಕಾಂಪಿಟೇಷನ್ಸ್ ನಡೆಯುತ್ತಲ್ಲ, ಅದರಲ್ಲಿ ಸೆಲೆಕ್ಟ್ ಆಗ್ತಾರಲ್ಲ, ಅವರಿಗೇನಾದರೂ ಪ್ಲಸ್ ಪಾಯಿಂಟ್ಸ್ ಇರುತ್ತಾ? ಅದಕ್ಕೇನಾದರೂ ಇಂಪಾರ್ಟೆನ್ಸ್ ಇರುತ್ತಾ? ಕೆಲವರು ಮಿಸ್ ಕರ್ನಾಟಕ ಆಗಿರ್ತಾರೆ, ಮಿಸ್ ಮಹಾರಾಷ್ಟ್ರ ಆಗಿರ್ತಾರೆ, ಮಿಸ್ ಗೋವಾ ಆಗಿರ್ತಾರೆ. ಅದನ್ನ ಗೆದ್ರೆ ಬೆನಿಫಿಟ್ಸ್ ಏನಾದರೂ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಬಿಕಾಸ್ ವೆನ್ ಐ ರಿಮೆಂಬರ್ ನನ್ನ ಜರ್ನಿ ಸ್ಟಾರ್ಟ್ ಆದವಾಗ ಐ ವಾಸ್ ಮಿಸ್ ಗೋವಾ. ಸೊ ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ನಂಗೆ ಗೊತ್ತಿತ್ತು, ಸೊ ವಿ ಹ್ಯಾವ್ ನಾವು ನಮ್ಮ ಟೈಮ್ಸ್ ಟ್ಯಾಲೆಂಟ್ ಇದೆ. ಸೊ ದೇ ಆರ್ ದ ಒನ್ಸ್ ಹೂ ವಿಲ್ ಬಿ ಪಿಚಿಂಗ್ ಅಸ್ ಫಾರ್ ಆ್ಯಕ್ಟಿಂಗ್ ಅಥವಾ ಮಾಡಲಿಂಗು, ಆ್ಯಡ್ಸ್, ಟಿ ವಿ ಕಮರ್ಷಿಯಲ್ಸ್, ಆ ಥರ ಡಿಫ್ರೆಂಟ್ ನಿಮ್ಗೆ ಏನು ಸೇರತ್ತೆ, ನಿಮ್ಗೆ ಯಾವುದರಲ್ಲಿ ನಿಮಗೆ ಮುಂದೆ ಹೋಗಬೇಕಂತ ಹೇಳಿದರೆ ಅವರು ನಿಮಗೆ ಕ್ಲಿಯರ್ ಪಾತನ್ನು ತೋರಿಸ್ತಾರೆ. ಆ್ಯಂಡ್ ದಿಲ್ ಪಿಚ್ ಯು ಆ್ಯಸ್ ಅ ವೆರಿ ವೆಲ್ ನೋನ್ ಟ್ಯಾಲೆಂಟ್ ಇಂಡಸ್ಟ್ರಿ ಅಲ್ಲಿ ಇದ್ದಾರೆ, ಅವರು ವೆಲ್ ನೋನ್ ಇದ್ದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ಸನ್ನು ನಿಮಗೆ ಅವ್ರು ಹೆಲ್ಪ್ ಮಾಡ್ತಾರೆ, ರಿಸೋರ್ಸನ್ನು ಕೊಡ್ತಾರೆ. ಸೊ ಡೆಫಿನೆಟ್ಲಿ ಆಲ್ ದ ಗರ್ಲ್ಸ್ ಹೂ ಹ್ಯಾವ್ ಬಿನ್ ಅ ಪಾರ್ಟ್, ಆಲ್ 30 ಆಫ್ ಅಸ್, ವಿ ಆರ್ ಲಕ್ಕಿ ಇನ್ ದಟ್ ಸೆನ್ಸ್. ಯಾಕಂದರೆ ನಮಗೆ ಆ ಪ್ರಯಾರಿಟಿ ಸಿಗುತ್ತೆ. ಇಫ್ ಎನಿಥಿಂಗ್, ಲೆಟ್ ಮೀ ಟೆಲ್ ಯು ಸಮಥಿಂಗ್. ನಮ್ಮದು ಸ್ಟೇಟ್ ಪ್ಯಾಜೆಂಟ್ ಮುಗ್ದಿದ ತಕ್ಷಣ ಡ್ಯೂರಿಂಗ್ ದ ಬೋಟ್ ಕ್ಯಾಂಪ್ ನಮಗೆ ಆ್ಯಕ್ಚುಲಿ ಒಂದು ಕಾಸ್ಟಿಂಗ್ ಏಜೆನ್ಸಿ ಬಂದಿತ್ತು ಒನ್ ಡೇ. ಸೊ ದೇ ಟುಕ್ ಆರ್ ಲಿಟಲ್ ಲೈಕ್ ಇಂಟ್ರೊಡಕ್ಷನ್ ಸ್ಕ್ರಿಪ್ಟ್ ಮತ್ತೆಲ್ಲ ತೊಗೊಂಡಿದ್ರು, ಜಸ್ಟ್ ಬಿಕಾಸ್ ವಿ ವರ್ ಸ್ಟೇಟ್ ವಿನ್ನರ್ಸ್. ಮತ್ತು ನಮಗೆ ಅಷ್ಟೇ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ತು ದಟ್ ದೇ ಕೇಮ್ ಟು ಅಸ್. ಅವರು ನಮ್ಮದು ಇಂಟರ್ವ್ಯೂವನ್ನು ತೊಗೊಂಡ್ರು. ಸೊ ಅದಾದಮೇಲೆ ಐ ಗಾಟ್ ಒನ್ ಆಡಿಷನ್ ಆಸ್ ವೆಲ್ ಫಾರ್ ಅ ಮೂವಿ, ಆ್ಯಂಡ್ ಇಟ್ಸ್ ಅ ವೆರಿ ವೆಲ್ ನೋನ್ ಸೀಕ್ವೆಲ್ ಆಫ್ ಅ ವೆರಿ ಬಿಗ್ ಮೂವಿ. ಸೊ ಆ ಥರ ನಮಗೆ ಪ್ರಯಾರಿಟಿ ಸಿಗುತ್ತೆ, ಆಪರ್ಚುನಿಟಿ ಸಿಗುತ್ತೆ. ಸೊ ಫಾರ್ ಶೋರ್ ಇಟ್ಸ್ ನಾಟ್ ಜಸ್ಟ್ ಅ ಪ್ಲಾಟ್ಫಾರ್ಮ್ ಫಾರ್ ದ ವಿನ್ನರ್,
ಇಟ್ಸ್ ಅ ಪ್ಲಾಟ್ಫಾರ್ಮ್ ಫಾರ್ ಎವ್ರಿಬಡಿ ಹೂ ರೆಪ್ರೆಸೆಂಟ್ಸ್ ದೇರ್ ಸ್ಟೇಟ್ ಅಂತ ಹೇಳ್ಬೋದು. ಆ್ಯಂಡ್ ಇಫ್ ಯು ಸಿ ನೌ ಆಸ್ ವೆಲ್ ಆಲ್ ಆಫ್ ಮೈ ಕೋ ಕಂಟೆಸ್ಟೆಂಟ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಅವ್ರದ್ದೇ ಪ್ರೋಗ್ರಾಮ್ಸಲ್ಲಿ ಹೋಗ್ತಾ ಇದ್ದಾರೆ, ಮೀಡಿಯಾ ಇಂಟರಾಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಅಬೌಟ್ ನಾಟ್ ಅಬೌಟ್ ಅವ್ರು ಏನು ಕೊಡ್ತಾರಂತ, ಇಟ್ಸ್ ಆಲ್ಸೋ ಅಬೌಟ್ ಹೌ ಯು ಯುಟಿಲೈಸ್ ಇಟ್. ನೀವು ಸ್ಮಾರ್ಟಾಗಿ ಅದನ್ನು ಆ ಗೇಮನ್ನು ಆಡಬೇಕು, ಆ ಕಾರ್ಡನ್ನು ಪ್ಲೇ ಮಾಡಬೇಕಂತ. ಲಿಟಲ್ ಕನ್ಫ್ಯೂಷನ್. ಸ್ಟೇಟ್ ಪ್ಯಾಜೆಂಟಲ್ಲಿ ಗೆದ್ದವ್ರಿಗೆ ಮಾತ್ರ ಆಪರ್ಚುನಿಟಿ ಇರುತ್ತಾ ನ್ಯಾಷನಲ್ ಲೆವೆಲಲ್ಲಿ ಪ್ಯಾಜೆಂಟ್ನಲ್ಲಿ ಭಾಗಿಯಾಗೋದಕ್ಕೆ? ಹೌದು. ಸೊ ಫ್ರಮ್ ಈಚ್ ಸ್ಟೇಟ್ ಒಬ್ಳಿಗೆ ಸಿಗತ್ತೆ. ಓಕೆ, ಸೊ ಈಚ್ ಸ್ಟೇಟಲ್ಲಿ ಸ್ಟೇಟ್ ಪ್ಯಾಜೆಂಟಲ್ಲಿ ಯಾರು ಗೆದ್ದಿರ್ತಾರೆ ಅವರು ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೆಂಟ್ಸ್ ಆಗಿರ್ತಾರೆ. ಓಕೆ, ಲವ್ಲಿ. ಸೊ ಈ ರೀತಿ ಪ್ಯಾಜೆಂಟಿಗೆ ಬರಬೇಕು ಬಟ್ ಐ ಹ್ಯಾವ್ ಝೀರೋ ನಾಲೆಡ್ಜ್ ಅಬೌಟ್ ಇಟ್ ಅಂತ ಬಹಳ ಜನ ಇರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದಾನೋ ಅಥವಾ ರೂರಲ್ ಬ್ಯಾಕ್ಗ್ರೌಂಡಿಂದಾನೋ ಯಾರೋ ಇವತ್ತು ಬೆಂಗಳೂರಿಗೆ ಬಂದರು, ಪ್ಯಾಜೆಂಟಲ್ಲಿ ಭಾಗಿಯಾಗಬೇಕು, ನನಗೆ ಐ ಡೋಂಟ್ ನೋ ಎನಿಥಿಂಗ್ ಅಂತ ಅಂದ್ಕೊಂಡ್ರೆ, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರೆ ಫಸ್ಟ್ ಮಾಡಬೇಕಾಗಿರೋದೇನು? ಐ ವುಡ್ ಸೇ ಫಸ್ಟ್ ಏನಂದರೆ ನಿಮ್ಮ ಕನೆಕ್ಷನ್ಸನ್ನು ಡೆವಲಪ್ ಮಾಡಬೇಕು. ಈ ಇಂಡಸ್ಟ್ರಿಯಲ್ಲಿ, ಇನ್ಫ್ಯಾಕ್ಟ್ ಎನಿ ಇಂಡಸ್ಟ್ರಿಯಲ್ಲಿ ನಿಮ್ಮ ಸರ್ವೈವಲ್ ಆಗಿರಬೇಕಾದ್ರೆ ಯು ಹ್ಯಾವ್ ಟು ಹ್ಯಾವ್ ಕನೆಕ್ಷನ್ಸ್. ಯಾಕಂದರೆ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ, ಇಲ್ಲಿ ಹೋಗಿ ಆ ಏಜೆನ್ಸಿ ಹತ್ರ ಹೋಗಿ, ಇಲ್ಲಾಂದರೆ ಇಲ್ಲಿ ಫೋಟೋಸನ್ನು ರೆಡಿ ಮಾಡ್ಕೊಳ್ಳಿ. ಸೊ ಫ್ಯೂ ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್ ಇಸ್ ಒಂದು ನಿಮ್ಮದೆಲ್ಲ ಪೋರ್ಟ್ಫೋಲಿಯೋನ ಮಾಡಬೇಕು ನೀವು. ನಿಮ್ಮ Still, is it required? ಎಸ್ ಅಫ್ಕೋರ್ಸ್. ಅಂದರೆ ನಿಮ್ಮದು ಲುಕ್ ಬುಕ್ ಹೇಳ್ತಾರಲ್ಲ, ಅದನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ದೇ ವಾಂಟ್ ಟು ಸಿ ಯೋರ್ ರೇಂಜ್. ನಿಮ್ಮ ಕ್ಯಾಮ್ರಾ ಪ್ರೆಸೆನ್ಸು ಇಂಪಾರ್ಟೆಂಟ್ ಇರುತ್ತೆ. ಲೈಕ್ ಹೌ ಯು ಕ್ಯಾಪ್ಚರ್ ಇನ್ ದ ಪಿಕ್ಚರ್ಸ್, ಅದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಇನ್ ದ ಮೀನ್ ಟೈಮ್ ನೀವೇ ಡಿಸ್ಕವರ್ ಮಾಡ್ತೀರಾ, ಬೇರೆ ಬೇರೆ ಹೇರ್ ಸ್ಟೈಲು, ಮೇಕಪ್ಪನ್ನು ಮಾಡಿದರೆ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಸೂಟ್ಸ್ ಯು ಬೆಟರ್. ಸೊ ಯು ಕ್ಯಾನ್ ಗೋ ಆ್ಯಸ್ ಅ ಮೋರ್ ಪಾಲಿಶ್ಡ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳ್ಬೋದು. ಸೊ ಆ ಪಿಕ್ಚರ್ಸನ್ನು ಮಾಡಬೇಕು. ನಿಮ್ಮ ವಾಕ್ ಕ್ಲಾಸಸ್ ಇರುತ್ತೆ, ಕೆಲವೊಂದು ಕೋಚಿಂಗ್ ಕ್ಲಾಸಸ್ ಇರುತ್ತೆ. ಸೊ ಅದನ್ನು ಅಟೆಂಡ್ ಮಾಡಿ ನಿಮ್ಮ ವಾಕನ್ನು ನೀವು ಪಾಲಿಷ್ ಮಾಡ್ಬೋದು. ಆಲ್ದೋ ಇಟ್ ಈಸ್ ನಾಟ್ ನೆಸೆಸರಿ. ಯಾಕಂದರೆ ಸಮ್ ಆಫ್ ದ ಪಾರ್ಟಿಸಿಪೆಂಟ್ಸ್, ಐ ರಿಮೆಂಬರ್ ಮೈ ಫ್ರೆಂಡ್ಸ್, ಅವರು ದೇ ವರ್ ನಾಟ್ ಪಾಲಿಶ್ಡ್ ಪೀಪಲ್, ಅವರು ಬಿಗಿನರ್ಸ್ ಇದ್ದರು. ಆ್ಯಂಡ್ ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಫೆಮಿನಾ ಮಿಸ್ ಇಂಡಿಯಾ. ದೇ ಡೋಂಟ್ ಹ್ಯಾವ್ such expectations that you come there polished, but for that you need to have a very nice personality and presence. ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು, ತುಂಬ ಚೆನ್ನಾಗಿ ಸ್ಮೈಲ್ ಮಾಡಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅನದರ್ ಥಿಂಗ್ ಇಸ್, ಇಫ್ ಯು ಹ್ಯಾವ್ ಎನಿ ಡೆಂಟಲ್ ಚಿಪ್ಡ್ ಆಫ್ ಟೂತ್ ಇದ್ದರೆ, ಯು ಮೈಟ್ ವಾಂಟ್ ಟು ಕರೆಕ್ಟ್ ಇಟ್ ಇಫ್ ಇಟ್ ಮೇಕ್ಸ್ ಯು ಫೀಲ್ ಕಾನ್ಫಿಡೆಂಟ್ ಆರ್ ಬೆಟರ್. ಯಾಕಂದರೆ ನೀವು ನಮ್ಮದೇನೋ ಇಟ್ಸ್ ಲೈಕ್ ಹ್ಯಾವಿಂಗ್ ಸಮಥಿಂಗ್ ಸ್ಟಕ್ ಇನ್ ಯೋರ್ ಟೀತ್, ಆವಾಗ ನೀವು ಸರಿಯಾಗಿ ಸ್ಮೈಲ್ ಮಾಡಲ್ಲ. ಸೊ same way, if you feel underconfident about anything, I think you should work on it, but it's not a necessary factor as such. ಇದು ನಂದು ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ನಾನು ಅದು ಶೇರ್ ಮಾಡ್ತಾ ಇದ್ದೀನಿ. ಆಲ್ಸೋ ಯು ನೀಡ್ ಟು ಹ್ಯಾವ್ ಅನ್ ಇಂಟ್ರೊಡಕ್ಷನ್ ಪ್ರಿಪೇರ್ಡ್. ಅಂದರೆ ಅವರು ನಿಮ್ಗೆ 45 ಸೆಕೆಂಡ್ಸ್ ಅಷ್ಟೇ ಕೊಡ್ತಾರೆ, ಅವ್ರು 35 ಸೆಕೆಂಡ್ಸ್. ಹೌದು, 30 to 45 ಸೆಕೆಂಡ್ಸಲ್ಲಿ ನೀವು ಯಾರು, ಸಾಧ್ವಿ ಅಂದರೆ ಯಾರು ಅಂತ ಅವ್ರು ಕೇಳ್ತಾರೆ. ಬಿಕಾಸ್ ದೇ ಆರ್ ಆಡಿಷನಿಂಗ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಗರ್ಲ್ಸ್. ಆಬ್ವಿಯಸ್ಲಿ ಅವರಿಗೆ ಆ ಕೆಪಾಸಿಟಿಯಲ್ಲಿ ಎಲ್ಲರೂ 1 minute or 3 minutes ಎಲ್ಲ ತೊಗೊಂಡಿದ್ರೆ ದೇ ವೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಆ್ಯಪ್ಟಾಗಿ ಶಾರ್ಪಾಗಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬರಬೇಕು. ಆ್ಯಂಡ್ ಐ ಥಿಂಕ್ ಯು ಶುಡ್ ಬಿ ಸಂಬಡಿ ಹೂ ಇಸ್ ಕಾನ್ಫಿಡೆಂಟ್, ವೆಲ್ ರೌಂಡೆಡ್ ಇರಬೇಕು. ಯಾಕಂದರೆ ಇಫ್ ಯು ಆರ್ ಗೋನ್ ಟು ಸೇ ದ ಸೇಮ್ 5 ಥಿಂಗ್ಸ್ ಅಬೌಟ್ ಯುವರ್ ಸೆಲ್ಫ್ ದಟ್ ಅದರ್ ಪೀಪಲ್ ಆರ್ ಆಲ್ಸೋ ಸೇಯಿಂಗ್, ನಿಮ್ದೇನೋ ಸ್ಟ್ಯಾಂಡ್ ಔಟ್ ಫ್ಯಾಕ್ಟರ್, ಅದು ಇಟ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ರಲ್ಲ, ಅದಿರಲ್ಲ. ಇಟ್ ಫ್ಯಾಕ್ಟರ್ ಅಂದರೆ ಸಮಥಿಂಗ್ ದಟ್ ಮೇಕ್ಸ್ ಯು ಸ್ಟ್ಯಾಂಡ್ ಔಟ್. ಏನೋ ಬೇರೆ ನೀವು ಮಾಡಿದ್ದೀರಾ, ಏನೋ ಬೇರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಸೊ ಯು ನೀಡ್ ಟು ಐ ಥಿಂಕ್ ಇನ್ವೆಸ್ಟ್ ಇನ್ ಎಕ್ಸ್ಪೀರಿಯನ್ಸಸ್ ದಟ್ ಮೇಕ್ ಯು ಲುಕ್ ಡಿಫ್ರೆಂಟ್. ಸಾಧ್ವಿ ಅವರು ತಮ್ಮನ್ನು ತಾವು ಹೇಗೆ ಇಂಟ್ರೊಡ್ಯೂಸ್ ಮಾಡಿದರು ವಿತಿನ್ 45 ಸೆಕೆಂಡ್ಸ್? ನಾನು ಅಂದರೆ ನನ್ನ ಬಗ್ಗೆ ಮಾತಾಡುವಾಗ ಫಸ್ಟ್ ಐ ಟಾಕ್ಡ್ ಅಬೌಟ್ ಮೈ ಬಿಗಿನಿಂಗ್ಸ್, ಗೋವಾದಿಂದ ಹೇಗೆ ರಿಲೇಟೆಡ್ ಆಗಿದ್ದೀನಿ ಅಂತ. ಆ್ಯಂಡ್ ದೆನ್ ಐ ಟೋಲ್ಡ್ ದಮ್ ಐ ಸ್ಪೀಕ್ 7 languages ಅದರ್ ದೆನ್ ಇಂಗ್ಲೀಷ್. ಸೊ ಇಫ್ ಯು ಕಂಬೈನ್ ಇಂಗ್ಲೀಷ್ ಇಟ್ಸ್ 8. ಸೊ ಐ ಸ್ಪೀಕ್ ಪೋರ್ಚುಗೀಸ್, ನೆಪಾಲಿ, ಸ್ಪ್ಯಾನಿಷ್, ಕನ್ನಡ, ಕೊಂಕಣಿ, ಹಿಂದಿ, ಮರಾಠಿ, and of course English. And all these languages I can read, learn, speak and also write. Oh, that's wonderful. So adond USP ittu nandu. And I'm also a certified beekeeper. ಆ್ಯಂಡ್ ನನಗೆ ಟ್ಯಾಕ್ಸಿಡರ್ಮಿ, ಆರ್ಟ್, ಫೋಟೋಗ್ರಫಿ, ನಂದೆಲ್ಲ ಇಂಟ್ರೆಸ್ಟನ್ನು ಹೇಳಿದೆ. ನನ್ನ ಡಿಗ್ರಿ ಬಗ್ಗೆ ಹೇಳಿದೆ. ಸೊ ಐ ಪರ್ಸ್ಯೂಡ್ ಅ ಡಬಲ್ ಮೇಜರ್ ಇನ್ ಎಕನಾಮಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸ್ಕಾಲರ್ಶಿಪ್ಪಲ್ಲಿ ಹೋದೆ ಕ್ಯಾನಡಲ್ಲಿ. ಆ್ಯಂಡ್ ಅಟ್ 18 years old ನಾನು ಆ ಸ್ಟೆಪ್ಪನ್ನು ತೊಗೊಂಡು ಐ ಹ್ಯಾವ್ ಡನ್ ದಟ್ ಫಾರ್ ಮೈ ಸೆಲ್ಫ್. ಅಫ್ಕೋರ್ಸ್ ಆ ಪ್ರಿವಿಲೇಜ್ ಇತ್ತು, ಥ್ಯಾಂಕ್ಫುಲಿ ದಟ್ ಐ ಗಾಟ್ ದಿ ಆಪರ್ಚುನಿಟಿ.
ಬಟ್ ಆಲ್ ಅಬೌಟ್ ಯೋರ್ ಸೆಲ್ಫ್, ನಾಟ್ ಜಸ್ಟ್ ಯುವರ್ ಎಜುಕೇಷನ್ ಆರ್ ಯುವರ್ ಪ್ರೊಫೆಷನ್, ಬಟ್ Your personality. ಪರ್ಸ್ನಾಲಿಟಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಹೆಂಗೆ ರೋಲ್ ಪ್ಲೇ ಮಾಡುತ್ತೆ? ಯಾಕಂದರೆ ನೀವು ಆರಂಭದಲ್ಲಿ ಹೇಳ್ತಾ ಇದ್ರೆ ಐ ಹ್ಯಾಡ್ 2 minds, ಹೋಗಬೇಕಾ ಬೇಡವಾ ಅಂತ, ಬಟ್ ಯು ಕಾನ್ಫಿಡೆಂಟ್ಲಿ ಚೋಸ್. ಅದು ಅಟ್ ದ ಸೇಮ್ ಟೈಮ್ ಈ 45 ಸೆಕೆಂಡ್ ಇದೆಯಲ್ಲ, 45 ಸೆಕೆಂಡಲ್ಲಿ ಇಂಟ್ರೊಡ್ಯೂಸಿಂಗ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟ್ಯಾಂಡಿಂಗ್ ಔಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ರಿಗಿಂತ ವಿಭಿನ್ನ ಯಾಕೆ ಅನ್ನೋದನ್ನ ನೀವು ತೋರಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲರೊಳಗೊಬ್ಬರು ಸಾಧ್ವಿ ಅಂತ ಆಗತ್ತೆ. ಹೌದು. ಸೊ ಆ ಕಾನ್ಫಿಡೆನ್ಸ್ ಹೆಂಗೆ ನಿಮ್ಮನ್ನು ಮುಂದಕ್ಕೆ ತೊಗೊಂಡು ಹೋಯಿತು? ಆನೆಸ್ಟ್ಲಿ ಆ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದು ಐ ಥಿಂಕ್ ವಿತ್ ಎಫರ್ಟ್ಸ್. ಟ್ರೂಲಿ ನೀವು ಪ್ರಿಪೇರ್ಡ್ ಫೀಲ್ ಆದರೆ ನಿಮಗೆ, ಇಫ್ ಯು ಫೀಲ್ ಲೈಕ್ ನೀವು ಎಲ್ಲ ಬಾಕ್ಸನ್ನು ಚೆಕ್ ಮಾಡಿದ್ವಿ, ನಿಮ್ಮ ಬೆಸ್ಟನ್ನು ಕೊಟ್ಟಿದ್ದೀವಿ, ಸೊ ದೆನ್ ಯು ಫೀಲ್ ದಟ್ ಸೆನ್ಸ್ ಆಫ್ ಕಂಪ್ಲೀಷನ್. ಅದಾದ ತಕ್ಷಣ ಯು ಫೀಲ್ ಲೈಕ್ ಓಕೆ, ಇವಾಗ ಏನಾಗತ್ತೆ ದೇವ್ರ ಮೇಲೆ ಅಂತ ಯು ಕ್ಯಾನ್ ಸೇ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಬಟ್ one very important thing is always smile through it, be in the moment and enjoy it. So ನನಗೆ personally I think the way I exuded that confidence, I would say is ಏನಂದರೆ ಐ ವಾಸ್ ವೆರಿ ಪ್ರೆಸೆಂಟ್ ಇನ್ ದ್ಯಾಟ್ ಮೂಮೆಂಟ್. ಯಾಕಂದರೆ ಅವ್ರು ಯಾವಾಗ ಕೇಳ್ತಾ ಇದ್ರು ನಂಗೆ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ಐ ವಾಸ್ ವೆರಿ ಹ್ಯಾಪಿ ದಟ್ ಆ ಮಟ್ಟದ ತನಕ ನಾನು ರೀಚ್ ಆಗಿದ್ದೀನಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಹಾಫ್ ಆಫ್ ಇಟ್ ಯು ಹ್ಯಾವ್ ಟು ಫೇಕ್ ಇಟ್. ಫೇಕ್ ಇಟ್ till you make it. ಹೌ ಇಟ್ ವರ್ಕ್ಸ್, ಹೆಂಗೆ ವರ್ಕ್ ಆಗತ್ತೆ ಅದು? ಅದಂದರೆ ನೀವೇ ಯು ಶುಡ್ ಟೆಲ್ ಯೋರ್ ಸೆಲ್ಫ್ ಹೂ ಆರ್ ದೀಸ್ ಪೀಪಲ್, ದೇ ಆರ್ ಲಕ್ಕಿ ಟು ಸಿ ಮೀ ಅಂತ, ಹಂಗೆ. ಸೊ ಇಟ್ಸ್ ಹೌ ಯು ಸ್ಪೀಕ್ ಟು ಯೋರ್ಸೆಲ್ಫ್, ಐ ಆಮ್ ದ ಬೆಸ್ಟ್ ಅಂತ. ದಟ್ ಅಟ್ ಲೀಸ್ಟ್ ಫಾರ್ ದಟ್ 10 seconds ಯು ಹ್ಯಾವ್ ಟು ವಿನ್ ಓವರ್ ಯುವರ್ ಮೈಂಡ್. ನಿಮ್ಮ ಮೈಂಡ್ ನಿಮ್ಮ ಮೇಲೆ ಗೇಮ್ಸನ್ನು ಪ್ಲೇ ಮಾಡುತ್ತೆ. ಇಟ್ ಬಿ ಲೈಕ್ ಓ ನೋ ಲುಕ್ ಎಟ್ ಹರ್ ಅಂತ. ಯಾರಿಗೂ ನೋಡದೆ ತಂದೆ ಪ್ರೋಸೆಸ್ಸನ್ನು ನೋಡ್ತಾ ಇದ್ರೆ, ತಂದೆ ವರ್ಕನ್ನು ಬೆಳೆಸ್ಕೊಳ್ತಾ ಇದ್ರೆ ಯು ಕ್ಯಾನ್ ಡೂ ಇಟ್. ಭಯ ಆಗೋದಿಲ್ವಾ ಆ ಟೈಮಲ್ಲಿ? ಯಾಕೆಂದರೆ ಈಗ ಒಂದು ಪರೀಕ್ಷೆ ಬರಿಬೇಕು ಅಂತಂದ್ರೇ ನಮ್ಮ ಮುಂದೆ ಟಾಪರ್ ಯಾರೋ ಕೂತಿದ್ರೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಓಕೆ, ಅದೊಂದು ಕಾಂಪಿಟೇಷನ್ ಮಕ್ಕಳಲ್ಲಿ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಪ್ಯಾಜೆನ್ಸ್ನಲ್ಲಿ ಒಬ್ಬರಿಗಿಂತ ಒಬ್ರು ಬ್ಯೂಟಿಫುಲ್ ಇರ್ತೀರಿ, ಒಬ್ಬರಿಗಿಂತ ಒಬ್ರು ಇಂಟೆಲೆಕ್ಚುಯಲ್ ಇರ್ತೀರಿ. ಒಬ್ಬರು ಆನ್ಸರ್ಸ್ ಬರ್ತಿದ್ದಾಗ ಅಪ್ಪ ಎಂಥ ಆನ್ಸರ್ ಮಾಡಿದ್ರು, ವಾವ್ ಎಷ್ಟು ಚೆನ್ನಾಗಿ ತಮ್ಮನ್ನ ಇಂಟ್ರಡ್ಯೂಸ್ ಮಾಡಿಕೊಂಡ್ರು, ಹಂಗೆ ಏನಾಗುತ್ತೆ, ಗೊಂದಲ ಆಗಲ್ವಾ? ಆಗತ್ತೆ, ಡೆಫಿನೆಟ್ ಆಗಿ ಆಗುತ್ತೆ. ಆ್ಯಂಡ್ ಐ ಥಾಟ್ ದಟ್ ಐ ಮೈಟ್ ಬಿ ಅ ಡಿಫ್ರೆಂಟ್ ಪರ್ಸನ್ ಅಂತ. ಬಟ್ ಈವನ್ ಐ ಫೆಲ್ಟ್ ದಟ್. ನಾನು ನೋಡಿದೆ, ಓ ಸಚ್ ಬ್ಯೂಟಿಫುಲ್ ಲೇಡೀಸ್ ಆ್ಯಂಡ್ ದೇ ಆರ್ ಸೋ ಸ್ಮಾರ್ಟ್ ಅಂತ. ಸೊ ನಾನು ನಂದು ಇಯರ್ಫೋನ್ಸನ್ನು ಹಾಕಿ ಪ್ಲಗ್ ಮಾಡಿ ನನ್ನ ಮ್ಯೂಸಿಕನ್ನು ಕೇಳಿ, ವಾಟ್ ಎವರ್ ಸೂದಿಂಗ್ ಮ್ಯೂಸಿಕ್ ನನಗೇನೋ ಆ ಝೋನಲ್ಲಿ ಹಾಕತ್ತೆ. ಸೊ ಐ ಜಸ್ಟ್ ಪ್ಲಗ್ ಮೈ ಇಯರ್ಫೋನ್ಸ್ ಆ್ಯಂಡ್ ನಾನು ನನ್ನ ಪ್ರಾಸೆಸನ್ನು ರಿವೈಸ್ ಮಾಡ್ತಾಯಿದ್ದೆ, ನಾನೇನು ಮಾಡಬೇಕು ಅಂತ. ಆ್ಯಂಡ್ ದೆನ್ ಐ ಥಿಂಕ್ ಅರೌಂಡ್ 30 minutes ಬಿಫೋರ್ ಐ ಹ್ಯಾವ್ ಟು ಗೋ ಟು ಸ್ಟೇಜ್ ನಾನೆಲ್ಲ ಥಾಟನ್ನು ಬಿಟ್ಬಿಟ್ಟೆ. ಲೈಕ್ ಐ ವಾಸ್ ನಾಟ್ ಲುಕಿಂಗ್ ಅಟ್ ಎನಿಬಡಿ, ಐ ವಾಸ್ ನಾಟ್ ಫೋಕಸಿಂಗ್ ಆನ್ ಇದು ಪ್ರಿಪ್ರೇಷನ್ ಹಿಂಗೆ ನಾನು ಹೇಳಬೇಕು ಅಂತ. ಐ ಡಿಂಟ್ ಲರ್ನ್ ಎನಿಥಿಂಗ್. ಮೈಂಡ್ ಕಂಟ್ರೋಲ್ ಹೆಂಗೆ ಸಾಧ್ವಿ? ಈಸ್ ಇಟ್ ದ್ಯಾಟ್ ಈಸಿ? ನನಗೆ ಅಕ್ಷಯ್ ಕುಮಾರ್ ಒಂದು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ದೆ ಯಾವಾಗ್ಲೂ. ನಾನು ನನ್ನ ಜೀವನ ಬದುಕ್ತಾ ಇದ್ದೀನಿ, ನನಗೇನು ಬೇಕು ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಯಾವಾಗಲೂ ಕೇಳೋದು, ಈಸ್ ಇಟ್ ದ್ಯಾಟ್ ಈಸಿ? ಸುತ್ತಮುತ್ತ ಇರೋದು ನಮ್ಮ ಮೇಲೆ ಇಫೆಕ್ಟ್ ಮಾಡಲ್ವಾ? ಯಾರೋ ಒಬ್ರು ಬಂದು ನಿಂತ್ಕೊಂಡ್ರು, ಇಂಟ್ರೊಡ್ಯೂಸ್ ಮಾಡಿದ್ರು, ಅಥವಾ ಏನೋ ಒಂದು ಕ್ವೆಶನ್ ತೊಗೊಂಡ್ರು, ಅದಕ್ಕೆ ಒಳ್ಳೆ ಆನ್ಸರ್ ಬಂತು, ಆ ಮೊಮೆಂಟಲ್ಲಿ ಅನ್ಸೋದಿಲ್ವಾ, ಇಫೆಕ್ಟ್ ಮಾಡೋದಿಲ್ವಾ? ನೀವು ಆಲ್ರೆಡಿ ಒಂದು 3-4 ದಿನ ರೆಡಿ ಆಗಿರ್ತೀರ, ಆದರೆ ಆ ಮೊಮೆಂಟಲ್ಲಿ ಡೆಫಿನೆಟ್ಲಿ ಎಫೆಕ್ಟ್ ಮಾಡುತ್ತೆ ಸುತ್ತ ಇರೋದು. ಅಷ್ಟು ಈಸಿನಾ ಅದು? ಇಲ್ಲ, ಇನ್ಫ್ಯಾಕ್ಟ್ ಕ್ವೈಟ್ ಡಿಫಿಕಲ್ಟ್ ಆಗಿರುತ್ತೆ ಅದು. ಬಟ್ ಅಟ್ ದ ಸೇಮ್ ಟೈಮ್ I'll tell you, if your eyes are lost from the prize, then the game is over then and there. ಆವಾಗಲೇ ನೀವು ಬೇರೆಯವರನ್ನು ಅಸೆಸ್ ಮಾಡಿದರೆ, ಆ್ಯಂಡ್ ಲೆಟ್ ಮಿ ಟೆಲ್ ಯು ದಟ್ ಇಟ್ಸ್ ನಾಟ್ ಈವನ್ ಅಬೌಟ್ ಹೂಸ್ ದ ಬೆಸ್ಟ್ ಆವಾಗ. ಓಕೆ, ಸೊ ನಿಮ್ಮದೇನೋ ನೀವು ಸೆಗ್ಮೆಂಟನ್ನು ಪ್ರಿಪೇರ್ ಮಾಡ್ತೀರಾ, ಅದನ್ನು ನೀವು ಕನ್ವೆ ಮಾಡ್ತೀರಾ. ಬಟ್ ದೆನ್ ಆನ್ ದಿ ಅದರ್ ಸೈಡ್ ಆಸ್ ಎ ಜಡ್ಜ್ ನೀವು ನೋಡುವಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೂಸ್ ಸೇಯಿಂಗ್ ಇಟ್ ಫ್ರಮ್ ದ ಹಾರ್ಟ್. ಯಾರೋ ಅದನ್ನು ಬೈ ಹಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. they can catch you in seconds. So the game is not over till it's over. ಅದಕ್ಕೆ ಬೇರೆಯವ್ರದನ್ನು ಏನೋ ಕೇಳಿ, ಯಾಕಂದರೆ ಅವ್ರು ಡಿಲಿವರ್ ಹೆಂಗೆ ಮಾಡ್ತಾರೆ ದಟ್ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್. ನೀವು ಹಿಂದೆ ಇರ್ತೀರಾ, ನಿಮ್ಮ ಪೋಸನ್ನು ಇಟ್ಕೊಂಡು ನೀವು ಹಿಂದೆ ಇರ್ತೀರಾ, ಅಲ್ಲಿ ಜಡ್ಜಸನ್ನು ಅವ್ರು ಹೆಂಗೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾರೆ, ಸ್ಮೈಲ್ ಹೇಗಿದೆ ಅವ್ರದ್ದು, ಆ ಪ್ರೆಸೆನ್ಸ್ ಹೇಗಿದೆ, ಆರಾ ಹೇಗಿದೆ ಅಂತ ನಿಮಗೆ ಅದು ಗೊತ್ತಾಗಲ್ಲ. ಸೊ ಐ ಥಿಂಕ್ ದ ಗೇಮ್ ಇಸ್ ನೆವರ್ ಓವರ್. ಬಟ್ ಅಟ್ ದ ಸೇಮ್ ಟೈಮ್ ಅವ್ರದ್ದು ಇದನ್ನು ಕೇಳಿ ನಾನೇನೋ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಏನೋ ಚೇಂಜ್ ಮಾಡ್ತೀನಿ, ಏನೋ ಬೇರೆಯನ್ನ ಹೇಳ್ತೀನಿ ಅಂತ
ದರ್ ಇಸ್ ನೋ ನೀಡ್ ಫಾರ್ ಎನಿ ಆಫ್ ದಟ್. ಯು ಆರ್ ಎಡವಟ್ಟಾಗತ್ತೆ. ಜಸ್ಟ್ ಇನಫ್. ಎಡವಟ್ಟಾಗತ್ತೆ. ಹೌದು. ದಟ್ ವಿಲ್ ಆಲ್ವೇಸ್ ಅದು ನಿಮಗೆ ರಾಂಗೇ ಆಗುತ್ತೆ. ಅದೆಲ್ಲ ಮಾಡಿದರೆ ಇಟ್ ಡಸಂಟ್ ವರ್ಕ್ ಔಟ್. ಆ್ಯಂಡ್ ಐವ್ ಸೀನ್ ದಿಸ್ ಹ್ಯಾಪನ್ ಲೈವ್. ನಾನು ನೋಡಿದ್ದೀನಿ. ಹಾಂ. ಬಟ್ ಅದೇ ಲೈಕ್ ಯೋರ್ ಪರ್ಸೆಪ್ಷನ್ ಆಫ್ ಯಾರು ಚೆನ್ನಾಗಿದ್ದಾರೆ ವರ್ಸಸ್ ದೇರ್ ಪರ್ಸೆಪ್ಷನ್ ಆಫ್ ಹೂ ದೇ ವಾಂಟ್ ಆಸ್ ಮಿಸ್ ಇಂಡಿಯಾ ತುಂಬ ಬೇರೆ ಇದೆ. ಇನ್ನು ಐ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಫಿಗರ್ ಔಟ್ ವಾಟ್ ಈಸ್ ಇಟ್ ದಟ್ ದೇ ವಾಂಟ್, ಆ ಇಟ್ ಫ್ಯಾಕ್ಟರ್ ಏನು ಅಂತ. ಇನ್ನು ಐ ಆಮ್ ನಾಟ್ ಏಬಲ್ ಟು ಗ್ಯಾರಂಟೀಲಿ ಟೆಲ್ ಯು ಏನಿದೆ ಅಂತ. ಸೊ ಜಸ್ಟ್ ಬಿಲೀವ್ ಇನ್ ಯೋರ್ ಓನ್ ಎಕ್ಸ್ಪೀರಿಯನ್ಸಸ್. ನಿಮ್ಮ ಲೈಫ್, ನಿಮ್ಮ ಎಫರ್ಟನ್ನು ನೀವು ಬಿಲೀವ್ ಮಾಡಿ, ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಇಲ್ಲಿ ಅಲ್ಲಿ ನೋಡೋದು ದಿಸ್ ಇಸ್ ನಾಟ್ ಅ ವೆರಿ ಗುಡ್ ಐಡಿಯಾ. ನಿಮ್ಮ ಹಾರ್ಸ್ ಬ್ಲೈಂಡರ್ಸನ್ನು ಹಾಕಿ ಯು ಜಸ್ಟ್ ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ಅರ್ಜುನ ಗಿಳಿದು ಕಣ್ಣು ನೋಡಿದ ಹಾಗೆ ದೃಷ್ಟಿ ಅಲ್ಲೇ ಇರಬೇಕು. ಅಲ್ಲೇ ಐಸ್ ಆನ್ ದ ಪ್ರೈಸ್. ಡಿಸ್ಟ್ರಾಕ್ಷನ್ಸ್ ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ವಾ ನಿಮ್ಗಳನ್ನ? ಅಂದರೆ ಎಲ್ಲ ಓವರಾಲ್ ಕೇಳ್ತಾ ಇದ್ದೀನಿ. ನೀವು ನಿಮ್ಮ ಜೊತೆ ಇದ್ದವರು ಡಿಸ್ಟ್ರಾಕ್ಷನ್ಸ್ ಇರೋದಿಲ್ವಾ? ಇವಾಗಂತೂ ಕೈಯಲ್ಲಿ ಮೊಬೈಲ್ ಇರುತ್ತೆ 24/7. ಫುಡಿ ಆಗಿದ್ರೆ ಫುಡ್ ಕರಿತಾ ಇರತ್ತೆ, ಸ್ವಲ್ಪ ನಿದ್ದೆ ಮಾಡೋರಾಗಿದ್ರೆ ನಿದ್ದೆ ಕರಿತಾ ಇರತ್ತೆ. ಸೊ ಡಿಸ್ಟ್ರಾಕ್ಷನ್ಸ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ? ಐ ಥಿಂಕ್ ಒನ್ಸ್ ಯು ರೀಚ್ ದಟ್ ಸ್ಟೇಜ್, ಆ ಬೂಟ್ ಕ್ಯಾಂಪಲ್ಲಿ ಇರುವಾಗ ವೆನ್ ಯು ಆರ್ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಸ್ಟೇಟನ್ನು, ಆವಾಗ ಆ ಭಾರ ಯು ಕ್ಯಾನ್ ಫೀಲ್, ಯುನೋ ದಟ್ ಒನ್ ಎಂಟೈರ್ ಸ್ಟೇಟನ್ನು ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಇಫ್ ಯು ಲೆಟ್ ಯೋರ್ ಸೆಲ್ಫ್ ಡೌನ್, ಇಟ್ಸ್ ನಾಟ್ ಜಸ್ಟ್ ಯೋರ್ ಸೆಲ್ಫ್ ಆರ್ ಯೋರ್ ಫ್ಯಾಮಿಲಿ ಬಟ್ ಯೋರ್ ಎಂಟೈರ್ ಸ್ಟೇಟ್ ಹೂಸ್ ಲೆಟ್ ಡೌನ್ ಅಂತ. ಸೊ ಆವಾಗ ನಿದ್ದೆ, ಫುಡು, ಫೋನ್ ಇಸ್ ದ ಲಾಸ್ಟ್ ಥಿಂಗ್ ದಟ್ ಯು ವಿಲ್ ಥಿಂಕ್ ಅಬೌಟ್. ಯಾಕಂದರೆ ಹಾಗೆ ಆಗಿತ್ತು. ಆ್ಯಂಡ್ ಯುನೋ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ, ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ, ಡೇ ಡ್ರೀಮ್ ಮಾಡಿ ಅಲ್ಲಿರುವಾಗ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್. ಐ ಟೆಲ್ ಯು, ಐ ಥಿಂಕ್ ದೋಸ್ 30 days ನಾನು ಮತ್ತು ಯಾವುದೂ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಐ ವಾಸ್ ಓನ್ಲಿ ಥಿಂಕಿಂಗ್ ಪ್ಯಾಜೆಂಟ್ ಅಂತ. ನಾಳೆ ಇದು ಮಾಡಬೇಕು, ನಾಳೆ ಇದು ಮಾಡಬೇಕು, ಓಕೆ, ಹ್ಯಾವ್ ಟು ಡ್ರೆಸ್ ಲೈಕ್ ದಿಸ್, ಡೂ ದಿಸ್, ಹ್ಯಾವ್ ಟು ಸ್ಪೀಕ್ ಲೈಕ್ ದಿಸ್ ಅಂತ. ನನ್ನ ಪ್ರಿಪ್ರೇಷನ್ ಒಳಗಡೆನೇ ಇದ್ದೆ, ಫುಲ್ ಅಲ್ಲಿ ಆ ಝೋನಲ್ಲೇ ಇದ್ದೆ ನಾನು. ನಿಮ್ಮ ಸಪೋರ್ಟ್ ಯಾರು? ನನ್ನ ಸಪೋರ್ಟ್ ಡೆಫಿನೆಟ್ಲಿ ಐ ಥಿಂಕ್ ಫ್ರೆಂಡ್ಸ್ ಫಸ್ಟ್. ಯಾಕಂದರೆ ಅವರೇ ಪುಷ್ ಮಾಡಿದರು ನನ್ನನ್ನು. ಆ್ಯಂಡ್ ನನ್ನ ಫ್ರೆಂಡ್ಸು ಎವ್ರಿ ಆಡಿಷನ್ ನಾನು ಹೋದವಾಗ, ಆ್ಯಕ್ಚುಲಿ ನಾನು ಮಾಡಲ್ಲ ಅಂತ ಮನಸ್ಸಲ್ಲಿ ಆಗಿತ್ತು. ಬಟ್ ದೇ ಆರ್ ದ ಒನ್ಸ್ ಹೂ ಆರ್ ಲೈಕ್, ಇಲ್ಲ ಯು ಹ್ಯಾವ್ ಟು ಟ್ರೈ, ಯು ಕಾಂಟ್ ಟಾಕ್ ಯುವರ್ ಸೆಲ್ಫ್ ಔಟ್ ಆಫ್ ಇಟ್ ಅಂತ ಅವರೇ ಪುಷ್ ಮಾಡಿದರು ನನ್ನ. ಆ್ಯಂಡ್ ಆಲ್ಮೋಸ್ಟ್ ಒಂದು 7-8 ತಾಸು ಅವ್ರು ಹಾಗೆ ಹೊರಗಡೆ ಕೂತ್ಕೊಂಡಿದ್ರು ನನ್ನ ಆಡಿಷನ್ ಆಗೋ ತನಕ. ಸೊ ಡೆಫಿನೆಟ್ಲಿ ಐ ಓ ದಿಸ್ ಟು ದೆಮ್ ಆಲ್ಸೋ ಇನ್ ಅ ಲಾಟ್ ಆಫ್ ವೇಸ್. ಯಾಕಂದರೆ ನನ್ನ ಸೆಲ್ಫ್ ಡೌಟ್ ಬಂದಿದ್ದಾಗ ದೇ ವರ್ ದ ಕುಷನ್ ಫಾರ್ ಮೀ ಅಂತ. ಆ್ಯಂಡ್ ಅದಾದ ತಕ್ಷಣ ಆಬ್ವಿಯಸ್ಲಿ ಮೈ ಫ್ಯಾಮಿಲಿ, ಬಿಕಾಸ್ ಅವರು ಈವನ್ ವೆನ್ ನನ್ನ ಬೂಟ್ ಕ್ಯಾಂಪ್ ಸ್ಟಾರ್ಟ್ ಆಯಿತು, ತುಂಬ ವಿ ಹ್ಯಾಡ್ ಟು ಅರೇಂಜ್ ಹೀಲ್ಸ್, ಕ್ಲೋತ್ಸ್ ಮತ್ತೆಲ್ಲ. ಆ್ಯಂಡ್ ಐ ರಿಮೆಂಬರ್ ನನ್ನ ಡ್ಯಾಡಿ, ನನ್ನ ಮಾಮ್ ಮತ್ತು ಸಿಸ್ಟರ್ ಆ್ಯಂಡ್ ಮೈ ಬೆಸ್ಟ್ ಫ್ರೆಂಡ್ ಅವರೆಲ್ಲರೂ ಹೋಗಿ ಒಂದು 5-6 ಶಾಪ್ಸಲ್ಲಿ ಹೋಗಿ, ಅವರಿಗೂ ಮುಂಬೈ ಅಂದರೆ ಅಷ್ಟೇನು ಫೆಮಿಲಿಯರ್ ಇಲ್ಲ. ಸೊ ಎಲ್ಲ ಅಲ್ಲಿ ಹೋಗಿ ಓಡಾಡಿ ಆ ಹೀಲ್ಸನ್ನು ತೊಗೊಂಡು ಬರೋದು, ಫುಡನ್ನು ತೊಗೊಂಡು ಬರೋದು, ನನ್ನ ಏನೇನೋ ಫೇವ್ರೆಟ್ ಫುಡ್ ಇರುತ್ತಲ್ಲ ಅದನ್ನು, ಕಂಫರ್ಟ್ ಫುಡನ್ನು ತೊಗೊಂಡು ಬರೋದು. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ರಿಯಲಿ ಯುನೋ ಹೆಲ್ಪ್ಡ್ ಮೀ. ದ ಸ್ಮಾಲೆಸ್ಟ್ ಥಿಂಗ್. ಯಾಕಂದರೆ ನೀವು ಮನೆಯಿಂದ ಎಷ್ಟು ದೂರವಾಗಿರ್ತೀರಾ ಆ್ಯಂಡ್ ಇಷ್ಟು ಹೈ ಪ್ರೆಷರ್ ಸಿಚುವೇಷನಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಬಟ್ because of friends and family, definitely I was able to move I think ನೀವು ಕ್ರೌನ್ ಹಾಕಿದ ಮೊಮೆಂಟಲ್ಲಿ ಅವರ ಎಕ್ಸ್ಪ್ರೆಷನ್ ವಾಸ್ ಪ್ರೈಸ್ಲೆಸ್ ಫಾರ್ ಯು ಅನ್ಸುತ್ತೆ. Yes, definitely. ಲವ್ಲಿ. ಸೊ ಕ್ರೌನಿಗೆ ಹತ್ರ ಆಗ್ತಾ 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 ಆಂಗ್ಸೈಟಿ ಜಾಸ್ತಿ ಆಗುತ್ತೆ ತುಂಬ ಜನರಲ್ಲಿ. ಏನಾಗುತ್ತೋ ಏನಾಗಲ್ವೋ. ಟಾಪ್ 8ಗೆ ಬಂದ ಮೇಲೆ ಇನ್ನಷ್ಟು ಜಾಸ್ತಿ ಆಗುತ್ತೆ, ಟಾಪ್ 3 ಬಂದ ಮೇಲೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಟಾಪ್ 3 ಬಂದಾಗ ಆ ಪ್ರೆಷರ್ ಹೇಗಿರುತ್ತೆ? ಯಾಕಂದರೆ ಟಾಪ್ 8ಅಲ್ಲಿ ಉಳಿತೀವೋ ಇಲ್ವೋ ಅನ್ನೋದಿರುತ್ತೆ. ಬಟ್ ಟಾಪ್ 3ಗೆ ಹೋದ್ಮೇಲೆ ಗೆಲ್ಲದೆ ವಾಪಸ್ ಬರೋಕ್ಕಾಗಲ್ಲ ಅನ್ನೋದು ಫೀಲ್ ಇರುತ್ತೆ ಅನ್ಸುತ್ತೆ. ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಅ ಲಿಟಲ್ ಡಿಫ್ರೆಂಟ್. ಏನಂದರೆ ಟಾಪ್ 15 ಮೊದಲೇ ಆಗುತ್ತೆ, ಅದಾದಮೇಲೆ ಟಾಪ್ 8 ಆಗುತ್ತೆ. 15ಇಂದ ಸೊ 30, 15, 8. ಓಕೆ. ಸೊ 15ಅಲ್ಲಿ ಯು ಹ್ಯಾವ್ ಟು ಗಿವ್ ಯರ್ ಇಂಟ್ರೊಡಕ್ಷನ್. ಅದಾದಮೇಲೆ 8ಅಲ್ಲಿ ನಿಮ್ಗೆ ಏನೋ ರ್ಯಾಂಡಮ್ ಆಗಿ ಏನೋ ಕ್ವೆಶನ್ ಕೇಳ್ತಾರೆ ಅವರು. ಸೊ 15ಇಂದ 8 ಆದವಾಗ ದಟ್ ಫೀಲಿಂಗ್ ಬಂದಿತ್ತು, ಓ ಇವಾಗ 8ಅಲ್ಲಿ ಬಂದಿದ್ದೀನಿ, ಐ ಹ್ಯಾವ್ ಟು ರಾಕ್ ಇಟ್ ಅಂತ. ಆ್ಯಂಡ್ 8 ಆದಮೇಲೆ ಆ 3 ಜನರಿಗೆ ಅನೌನ್ಸ್ಮೆಂಟ್ ಇರುವಾಗ ಆಲ್ 8 ಆಫ್ ಅಸ್ ನಾವು
ಎಲ್ಲರನ್ನು ಹೋಲ್ಡ್ ಮಾಡಿ ಅಲ್ಲೇ ಪ್ರೇ ಮಾಡ್ತಾ ನಿಂತಿರ್ತೀವಿ. ಆ್ಯಂಡ್ ದೇ ಡೋಂಟ್ ಟೆಲ್ ಯು ಹೂ ಆರ್ ದ ಟಾಪ್ 3. ಓಕೆ. ದೇ ಡೋಂಟ್ ಟೆಲ್ ಟಾಪ್ 3 ಆ್ಯಂಡ್ ದೆನ್ ಹೂ ಆರ್ 1, 2, 3 ಅದರಲ್ಲಿ. ಸೊ ದೇ ಅನೌನ್ಸ್ ಸೆಕೆಂಡ್ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್, ವಿನ್ನರ್. ಕರೆಕ್ಟ್. ಸೊ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಆಂಟಿಸಿಪೇಟ್. ಬಂದರೆ ಎವ್ರಿಥಿಂಗ್ ಇಸ್ ಯೋರ್ಸ್, ಹೋದರೆ ಯು ವಿಲ್ ಹ್ಯಾವ್ ನಥಿಂಗ್ ಆ ಥರ. ಬಟ್ ಐ ವುಡ್ ಸೇ ದಟ್ ಬೀಯಿಂಗ್ ಇನ್ ದ ಟಾಪ್ 3 ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಡೀಲ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ಆಫ್ ಮೈ co-contestants as well who reached there. And ಒಂದು ಹೇಳಕ್ಕೆ ಹೋದ್ರೆ ಅಂದರೆ ಐ ಥಿಂಕ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ನಿಮ್ಮ ಲಕ್ ಇರಬೇಕು ಆ ದಿನ ನಿಮ್ಮ ಪ್ರೆಸೆನ್ಸು ಇರಬೇಕು. ಯಾಕಂದರೆ ಸಮ್ವೇರ್ ಐ ಫೀಲ್ ಲೈಕ್ ಗಾಡ್ಸ್ ಗ್ರೇಸ್ ಇತ್ತು ನನ್ನ ಮೇಲೆ. ಲೈಕ್ ಐ ಕುಡ್ ಫೀಲ್ ದಟ್ ಆ ದಿನ ಐ ವಾಸ್ ಮೈ ಬೆಸ್ಟ್ ವರ್ಷನ್. ಸೊ ಫಾರ್ ದ್ಯಾಟ್ ಟು ಹ್ಯಾಪನ್ ಐ ಥಿಂಕ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ನೀಡ್ ಟು ಅಲೈನ್. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹಾರ್ಡ್ ವರ್ಕ್, ನೀವು ಹಾರ್ಡ್ ವರ್ಕ್ ಮಾಡಿದರಷ್ಟೇ ವಿನ್ ಆಗ್ತೀರಾ ಅಂತ. ಇಟ್ಸ್ ಆಲ್ಸೋ ಅಬೌಟ್ ವಾಟ್ಸ್ ರಿಟನ್ ಹಿಯರ್. ಯು ಬಿಲೀವ್ ಇನ್ ಇಟ್? ಐ ಬಿಲೀವ್ ಇನ್ ಇಟ್. ಯಾಕಂದರೆ ಐ ಕ್ಯಾನ್ ನೆವರ್ ಸೇ ದಟ್ ಐ ಹ್ಯಾವ್ ಸೀನ್ ದ ವೇ ನನ್ನ ಫ್ರೆಂಡ್ಸ್ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಇಟ್ ಈಸ್ ನಥಿಂಗ್ ಲೆಸ್ ದೆನ್ ವಾಟ್ ಐ ಹ್ಯಾವ್ ಡನ್. ಇಟ್ಸ್ ಜಸ್ಟ್ ದಟ್ ಡೇ ಐ ವಾಸ್ ಮೈ ಬೆಸ್ಟ್ ವರ್ಷನ್. ನಾನು ನನ್ನ ಫುಲ್ ಅಲ್ಟಿಮೇಟ್ ಬೆಸ್ಟನ್ನು ಕೊಟ್ಟಿದ್ದೀನಿ, ಎ. ಆ್ಯಂಡ್ ಬಿ, ಆ ದಿನ ಲಕ್ ವಾಸ್ ಆನ್ ಮೈ ಸೈಡ್. ದಟ್ಸ್ ವಂಡರ್ಫುಲ್. ಹಾಗೆ ಎಲ್ಲರೂ ವಿನ್ನರ್ಸೇ ಆ ಲೆಕ್ಕಕ್ಕೆ. ಎಸ್, ಡೆಫಿನೆಟ್ಲಿ. ಆ ಒಂದು ಲಕ್ ಜೊತೆಗೆ ಒಂದು ಎಕ್ಸ್ ಫ್ಯಾಕ್ಟರ್ ಅವತ್ತಿನ ದಿನ ವರ್ಕ್ ಆಗುತ್ತೆ. ಬಟ್ ಅದರ ಪ್ರಿಪರೇಷನ್ಸ್ ಹೆಂಗೆ ಶುರು ಆಗುತ್ತೆ? ಈಗ ಫೈನಲ್ ಡೇ ಅಂತ ಬರುತ್ತಲ್ವಾ, ಆ ಪ್ರಿಪರೇಷನ್ಸ್ ಹೆಂಗೆ ಶುರು ಆಗುತ್ತೆ? ನಿಮಗೆ ಏನು ಕೋಚ್ ಮಾಡ್ತಾರೆ, ಏನು ಟೀಚ್ ಮಾಡ್ತಾರೆ, ಹೇಗಿರುತ್ತೆ ಅದು? ಸೊ ಆವಾಗ ಐ ಥಿಂಕ್ ಆಲ್ಮೋಸ್ಟ್ 2 days ಬಿಫೋರ್ ನಾವೆಲ್ಲ ರಿಹರ್ಸಲ್ಸ್, ಟೆಕ್ ರಿಹರ್ಸಲ್ಸನ್ನು ಮಾಡ್ತೀವಿ. ಸ್ಟೇಜ್ ಮೇಲೆ ರಿಹರ್ಸ್ ಮಾಡೋದು, ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್, ಆ್ಯಂಡ್ ಲಾಟ್ ಆಫ್ ಕೊರಿಯೋಗ್ರಫಿ ಇರುತ್ತೆ. ಆಲ್ ರೌಂಡ್ಸಲ್ಲಿ ಬೇರೆ 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 ಕೊರಿಯೋಗ್ರಫಿ ಇರುತ್ತೆ. ಸೊ ಅದನ್ನು ನೆನ್ಪಿಡೋದು ಆ ಪ್ರೆಷರಲ್ಲಿ ಈಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಅದಾದ ತಕ್ಷಣ ನಿಮ್ಮ ವಾಕನ್ನು ಹೆಂಗೆ ಡೆವಲಪ್ ಮಾಡಬೇಕು, ನಿಮ್ಮ ವಾಕ್ ನಿಮ್ಮ ಪರ್ಸ್ನಾಲಿಟಿಯನ್ನು ಸೂಟ್ ಆಗುತ್ತಾ ಅಂತ ಅದು ನೋಡಬೇಕು. ಸೊ ದೇ ಟೀಚ್ ಯು ಆಲ್ ಆಫ್ ದೀಸ್ ಥಿಂಗ್ಸ್. ಕರೆಕ್ಷನ್ಸ್ ಆಗ್ತವೆ. ಆ್ಯಂಡ್ ಆಲ್ಸೋ ವೇವ್ ಮಾಡೋದೆಲ್ಲ ಹೇಳ್ಕೊಡ್ತಾರಂತೆ, ಹೌದಾ? ಇಲ್ಲ, ಅದು ನಿಮ್ಮ ರಿಯಾಕ್ಷನ್, ನಿಮ್ಮ ವೇವ್, ಅದು ನಿಮ್ಮ ಮೇಲೆ. ದಟ್ಸ್ ಅಪ್ ಟು ಯು. ನಾನು ಪ್ರಾಕ್ಟೀಸು ಮಾಡಿಲ್ಲ, ಬಟ್ ದೆನ್ ಐ ಹ್ಯಾಡ್ ಟು ಡೂ ಇಟ್ ಆ್ಯಂಡ್ ನ್ಯಾಚುರಲಿ ಬಂದುಬಿಡ್ತು. ಯಾಕಂದರೆ ಅದನ್ನು ಇಷ್ಟು ಸಲ ಟಿ ವಿ ಮೇಲೆಲ್ಲ ನೋಡಿದ್ದೀನಿ. ಸೊ ಇಟ್ಸ್ ಈಸಿ ಟು ಪಿಕಪ್. ಓಕೆ, ಇಲ್ಲಿವರೆಗಿನ ಬೆಸ್ಟ್ ಮಿಸ್ ಇಂಡಿಯಾ ಯಾರು ನಿಮಗೆ ಇಷ್ಟ ಆಗಿದ್ದು ಇಲ್ಲಿವರೆಗೆ? ಐ ಥಿಂಕ್ ರೀಸೆಂಟಲ್ಲಿ ಮಾನಸ ವಾರಣಾಸಿ ಅಂತ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ OGs ಐ ಥಿಂಕ್ ಪ್ರಿಯಾಂಕಾ ನಾವು ವರ್ಲ್ಡ್ ಕ್ವೀನ್ ಅವರು. ಹೌದು. ಆ್ಯಂಡ್ ಹೋಪ್ಫುಲಿ ವಿ ಗೆಟ್ ದರ್ ಎಸ್ ವೆಲ್. ಎಸ್, ನಮ್ಮ ಇಡೀ ಕರ್ನಾಟಕದ ಎಲ್ಲರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನೆಕ್ಸ್ಟಿಗೆ ಬಿಗ್ ಸ್ಟೇಜ್, ವರ್ಲ್ಡ್ ಸ್ಟೇಜ್ ನಿಮಗೋಸ್ಕರ ಕಾಯ್ತಾ ಇದೆ. ಪ್ರಿಪ್ರೇಷನ್ಸ್ ವ್ಯತ್ಯಾಸ ಇರುತ್ತಾ? ಒಂದು ದೊಡ್ಡ ವರ್ಲ್ಡಿಗೆ ಓಪನ್ ಅಪ್ ಆಗ್ತಿದ್ದೀರಾ, ಬೇರೆ ಬೇರೆ ದೇಶಗಳಿಂದನೂ ಕಂಟೆಸ್ಟೆಂಟ್ಸ್ ಬರ್ತಾರೆ. ಸೊ ವಾಟ್ಸ್ ಗೋಯಿಂಗ್ ಆನ್ ಮೈಂಡಲ್ಲಿ ನೋಡ್ತಿದೆ? ಇವಾಗ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಲೈಕ್ ವಿ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಬೇರೆ, ಅಂದರೆ ಇದಕ್ಕೆ ಬೇರೆನೇ ಪ್ರಿಪ್ರೇಷನ್ ಇದೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಯಾಕಂದರೆ ಇವಾಗ ದೇ ಆರ್ ಟೀಚಿಂಗ್ ಯು ಎವ್ರಿಥಿಂಗ್. ಡಿನ್ನರ್ ಟೇಬಲ್ ಎಟಿಕೆಟ್ಸು, ನಿಮ್ಮ ಟೀ ಹೆಂಗೆ ತೊಗೊಳ್ಳೋದು, ಫೋಕನ್ನು ಹೆಂಗೆ ಇಡುವುದು, ತಿನ್ನೋದು ಹೆಂಗೆ, ಆಲ್ ಆಫ್ ದೀಸ್ ಥಿಂಗ್ಸ್. ಯಾಕಂದರೆ ನೀವು ಒಂದು ಇಡೀ ನೇಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೆ ಬೇರೆನೇ ಪ್ರೆಪ್ ಇರುತ್ತೆ. ಆ್ಯಂಡ್ ಹೋಪ್ಫುಲಿ ಐ ಗೆಟ್ ಟು ನೋ ಮೋರ್ ಅಬೌಟ್ ಮೈ ಕಂಟ್ರಿ ಅಂತ. ಮೋರ್ ಜನರಲ್ ನಾಲೆಜನ್ನು ಬೆಳೆಸ್ಬೇಕು, ಹಿಸ್ಟ್ರಿಯನ್ನು ಕಲಿಬೇಕು. ಆ್ಯಂಡ್ ನಮ್ಮ ಕಂಟ್ರಿ ಅಂದರೆ ಇಷ್ಟು ರಿಚ್ ಆಗಿದೆ ಹಿಸ್ಟ್ರಿಯಲ್ಲಿ. ಸೊ ಲಾಟ್ಸ್ ಟು ಲರ್ನ್. ಮತ್ತು ಇನ್ ಟರ್ಮ್ಸ್ ಆಫ್ ನಿಮ್ಮ ಕಲ್ಚರನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಬ್ಯೂಟಿ ವಿತ್ ಅ ಪರ್ಪಸ್ ಇನಿಷಿಯೇಟಿವ್ ಅಂತ. ಸೊ ಇಟ್ಸ್ ಲೈಕ್ ಸಮ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಅಂದರೆ ನೀವು ಕಮ್ಯುನಿಟಿಗೆ ಏನು ನಿಮ್ಮ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇರ್ತೀರಾ ಅಂತ. ಯು ಹ್ಯಾವ್ ಟು ಕಮ್ ಅಪ್ ವಿತ್ ಅ ಕಾನ್ಸೆಪ್ಟ್ ಆಫ್ ಯುವರ್ ಓನ್. ಆ್ಯಂಡ್ ಇದರ್ ಇಟ್ ಕ್ಯಾನ್ ಬಿ ಸಮಥಿಂಗ್ ಯು ಆಲ್ರೆಡಿ ಡನ್ ಆ್ಯಂಡ್ ಯು ಆರ್ ಕಂಟಿನ್ಯೂಯಿಂಗ್ ಇಟ್. ಇಲ್ಲಾಂದರೆ ನೀವು ಏನೋ ಬೇರೆ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿ ಅದ್ರ ಬಗ್ಗೆ ನೀವು ಪ್ರೆಸೆಂಟ್ ಮಾಡಬೇಕು. ದೆನ್ ಅದರ್ ಕಂಟೆಸ್ಟೆಂಟ್ಸ್ ವಿಲ್ ಆಸ್ಕ್ ಯು ಕ್ವೆಶನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಆನ್ ಇಟ್. ಸೊ ಆ ಥರ ತುಂಬ ಪ್ರಿಪ್ರೇಷನ್ ರಿಗರಸ್ ಆಗಿದೆ. ಆ್ಯಂಡ್ ಆವಾಗ ವೆನ್ ಯು ಗೋ ಫಾರ್ ಮಿಸ್ ವರ್ಲ್ಡ್, nobody is going to come with you. Again, it's a solo flight. So avaga I think you'll have like 6 to 8 bags of clothes. ಅಲ್ಲಿ ನೀವು ಹೇಗೆ ಕ್ಲೋದಿಂಗನ್ನು ಹಾಕ್ತೀರಾ, ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಹೇರ್, ಮೇಕಪ್,
ಅದನ್ನು ನೀವು ಹೇಗೆ ಮಾಡ್ತೀರಾ, ಇಟ್ಸ್ ಓನ್ಲಿ ಕಂಪ್ಲೀಟ್ಲಿ ಅಪ್ ಟು ಯು, ನೀವೇ ಮಾಡಬೇಕು. ಸೊ ಅದಕ್ಕೆ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರೆಪ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಇಟ್ ಆಸ್ ವೆಲ್. ಅ ನ್ಯೂ ಬಿಗಿನಿಂಗ್. ಹೌ ಎಕ್ಸೈಟಿಂಗ್. ಯಾಕಂದರೆ ನನಗೆಲ್ಲರೂ ಕೇಳ್ತಾರೆ ಐ ಯು ನರ್ವಸ್ ಅಂತ, ಬಟ್ ಮೋರ್ ದೆನ್ ನರ್ವಸ್ನೆಸ್ ಐ ಫೀಲ್ ದಟ್ ಸೆನ್ಸ್ ಆಫ್ ಎಕ್ಸೈಟ್ಮೆಂಟ್. ಲೈಕ್ ಯಾಕಂದರೆ ಐ ನೋ ಲೈಕ್ ವಾಟ್ ಎವರ್ ಹ್ಯಾಪನ್ಸ್, ನಾನು ರಿಟರ್ನ್ ಬರುವಾಗ ಇದರ್ ಐ ಬ್ರಿಂಗ್ ಗ್ಲೋರಿ ಟು ಮೈ ನೇಷನ್, ಇಫ್ ನಾಟ್ ನಾನು ಇನ್ನೂ ರಿಫೈನ್ಡ್ ವುಮನ್ ಥರ ಬರ್ತೀನಿ ಅಂತ. ಮೋರ್ ಫ್ರೆಂಡ್ಶಿಪ್ಸನ್ನು ತೊಗೊಂಡು ಬರ್ತೀನಿ, ಮೋರ್ ಎಕ್ಸ್ಪೀರಿಯನ್ಸಸನ್ನು ತನ್ನ ಜೊತೆಗೆ ತರ್ತೀನಿ ಅಂತ. ದ್ಯಾಟ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಹಾರ್ಟಲ್ಲಿ. ಸೊ ಹೋಪ್ಫುಲಿ ಐ ಮೇಕ್ ದ ನೇಷನ್ ಪ್ರೌಡ್, ಬಟ್ ಟು ಮಚ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಹೋಗುತ್ತೆ. ನಾಟ್ ಜಸ್ಟ್ ಆನ್ ಮೈ ಪಾರ್ಟ್, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಮೈ ಕೋಚಸ್ ಎಲ್ಲರೂ ವಿ ಆರ್ ಡೂಯಿಂಗ್ ಅ ಕಂಬೈನ್ಡ್ ಎಫರ್ಟ್. ಇಡೀ ಇಂಡಿಯಾ ನಿಮ್ಮ ಜೊತೆ ಇರುತ್ತೆ, ಇಡೀ ಭಾರತ ನಿಮ್ಮ ಜೊತೆ ಇರುತ್ತೆ. ಹೌದು. ನರ್ವಸ್ ಅಂತ ಒಂದು ಪದ ಯೂಸ್ ಮಾಡಿದ್ರಿ. ಯೂಶಲಿ ಏನಾಗುತ್ತೆ ಅಂದರೆ ಸ್ಟ್ರೆಸ್ ತುಂಬ ಬಂದ್ಬಿಡತ್ತೆ ತಲೆ ಮೇಲೆ. ಆಮೇಲೆ ಇಡೀ ದೇಶದ ನಿರೀಕ್ಷೆ ನಿಮ್ಮ ಮೇಲೆ ಇದೆ ಅಂದಾಗ ಈಗ ಆಲ್ರೆಡಿ ನಿಮ್ಗೆ ಆ ಟೆನ್ಷನ್ ಶುರುವಾಗಿರುತ್ತೆ. ವಾಟ್ ಇಫ್ ಅನ್ನೋದು ಬರ್ತಾ ಇರುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ನಿಮ್ಮದು? ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಯು ಕಾಂಟ್ ಹೆಲ್ಪ್ ಇಟ್. ಯಾಕಂದರೆ ವೆರಿ ಇಲ್ಲಾಜಿಕಲ್ ಥಾಟ್ಸ್ ಬರುತ್ತೆ. ಐ ರಿಮೆಂಬರ್ ಈ ಪ್ಯಾಜೆಂಟಲ್ಲಿ ನನ್ನ ಥಾಟ್ಸ್ ಬರ್ತಾಯಿತ್ತು, ನಾನು ಬಿದ್ದರೆ ಇಷ್ಟು ಉದ್ದಕ್ಕೆ ಹೀಲ್ಸ್ ಆಗ್ತಾ ಇದ್ದೀನಿ, ಏನೋ ಇಂಚ್ 5 ಇತ್ತಾ? ಹಾಂ, ಓಕೆ, 5 inch ಆ್ಯಂಡ್ ಇಟ್ಸ್ ಸ್ಟಿಲೆಟೋಸ್. ಸೊ ಕಡ್ಡಿ ಥರ ಇರುತ್ತೆ. ಆ್ಯಂಡ್ ಸೊ ಆಲ್ ದೀಸ್ ವೆರಿ ಇರ್ರಾಷನಲ್ ಥಾಟ್ಸ್ ಬರುತ್ತೆ. ಐ ಥಿಂಕ್ ಇಟ್ಸ್ ಇನ್ಎವಿಟಬಲ್. ಬಟ್ ಅಗೇನ್ ಐ ಥಿಂಕ್ ಟು ಡೆವಲಪ್ ದಟ್ ಸೆನ್ಸ್ ಆಫ್ ಕಾಮ್, ಮೈ ಮೆಥಡ್ ಇಸ್ ಆಲ್ವೇಸ್ ಟು ಲಿಸನ್ ಟು ಅ ಮ್ಯೂಸಿಕ್. ಮತ್ತು ನಾನು ಐಸನ್ನು ಕ್ಲೋಸ್ ಮಾಡಿ ಐ ಮೆಡಿಟೇಟ್ ಇನ್ ಅ ಸರ್ಟನ್ ವೇ, ಇನ್ ದ ಸೆನ್ಸ್ ದಟ್ ಐ ಕ್ಲೋಸ್ ಮೈ ಐಸ್. ಅದಾದ ತಕ್ಷಣ I think of the moment in my life where I've felt the most confident or the most happiest. ಆ ಹ್ಯಾಪಿ ಮೆಮರಿಯನ್ನು ವಿಜುವಲೈಸ್ ಮಾಡ್ತೀನಿ, ಲೈಕ್ ಐ ಆಮ್ ಆಲ್ರೆಡಿ ದೇರ್ ಅಂತ. ದೆನ್ ಐ ಕ್ರಿಯೇಟ್ ಅ ಸರ್ಕಲ್ ಅರೌಂಡ್ ಮೀ, ಆ್ಯಂಡ್ ದೆನ್ what I do is I step inside that circle in that version of me, and then I feel all of that feeling, and then tell myself I'm stepping out and now I'm going to exude the same confidence or the same happiness I felt. So this is a very good method that I have picked up during my training as well. And we also had a happiness coach. Happiness coach? ಹೌದು. ಏನದು? So they teach you how to be happy, how to direct your feelings. ಯಾಕಂದರೆ ತುಂಬ ಆ್ಯಂಗರ್, ಫ್ರಸ್ಟ್ರೇಷನ್, lots of things. So we had very interesting exercises. Like if you're angry towards somebody, ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. Is that what you can do is you can take some hand cream or lotion or whatever, and then you can do this. ಕ್ರೀಮ್ ಹಾಕ್ಕೊಂಡು ಹೀಗೆ ಮಾಡಿ ಎಲ್ಲ ಸಿಟ್ಟೆಲ್ಲ ಇದನ್ನು ಚಾನಲ್ ಮಾಡಿ ಹಿಂಗೆ ಮಾಡಬೇಕು. ಆ್ಯಂಡ್ ದೆನ್ ಆಫ್ಟರ್ ಸಮ್ ಟೈಮ್ ಯು ವಿಲ್ ಫೀಲ್ ದಟ್ ಲೈಟ್ನೆಸ್. ಆ್ಯಂಡ್ ದೆನ್ ಸಮ್ಟೈಮ್ಸ್ ವೆನ್ ಯು ಫೀಲ್ ನರ್ವಸ್ ಆರ್ ಸ್ಕೇರ್ಡ್ ಆರ್ ವಾಟ್ ಎವರ್, ಇಟ್ಸ್ ಆಲ್ವೇಸ್ ಗುಡ್ ಟು ಸ್ಮೆಲ್ ಸಮಥಿಂಗ್ ದಟ್ ಇಸ್ ಕಾಮಿಂಗ್. ನಮ್ಮ ಎಸೆನ್ಷಿಯಲ್ ಆಯಿಲ್ಸ್ ಇರುತ್ತೆ, ಯೂಕಲಿಪ್ಟಸ್ ಆಯಿಲ್, ಪರ್ಫ್ಯೂಮ್ಸ್ ಆಲ್ಸೋ. ಇಫ್ ಇಟ್ ಈಸ್ ಅ ಪರ್ಫ್ಯೂಮ್ ದಟ್ ಯು ವೋನ್ ಫಾರ್ ಅ ಹ್ಯಾಪಿ ಮೆಮರಿ, ನಿಮ್ಮ ಬರ್ಡೇ ದಿನ ಹಾಕಿದ ಪರ್ಫ್ಯೂಮ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, that also completely helps your nervous system calm down. So ಈ ಥರ ಚಿಕ್ಕ ಹ್ಯಾಕ್ಸನ್ನು ಕಲ್ತಿದ್ದೀವಿ. ಸೊ ಮಿಸ್ ಇಂಡಿಯಾ ವರ್ಲ್ಡಿಂದ ನಾವು 2 ಹ್ಯಾಕ್ಸ್ ಕಲ್ತ್ಕೊಂಡ್ವಿ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಇಟ್ ಯೋರ್ ಸೆಲ್ಫ್. ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ, ನಮ್ಮ ವೀಕ್ಷಕರು ಟ್ರೈ ಮಾಡ್ತಾರೆ. ಆದರೆ ಇನ್ನೊಂದು ನಿಮ್ಮ ಹತ್ರ ಕೇಳಲೇಬೇಕು. ಮಿಸ್ ಇಂಡಿಯಾ ವರ್ಲ್ಡ್ ಡಯಟ್ ಹೆಂಗಿರುತ್ತೆ? ಇಡೀ ದಿನದಲ್ಲಿ ಏನು ತಿಂತೀರಿ ನೀವು? ಸೊ ನಾನು ವೇಟ್ ಲಾಸ್ ಮಾಡುವಾಗ ಐ ವಾಸ್ ವೆರಿ ಡಿಲಿಜೆಂಟ್ ನನ್ನ ಡಯಟಲ್ಲಿ. ಮೋಸ್ಟ್ಲಿ ಹೈ ಪ್ರೋಟೀನ್, ತುಂಬ ವೇಟ್ ಲಿಫ್ಟಿಂಗ್ ಮಾಡ್ತಾಯಿದ್ದೆ. ಲೋ ಕ್ಯಾಲರೀಸ್, ಮೀಡಿಯಮ್ ಕ್ಯಾಲರೀಸ್, ನಾಟ್ ಲೈಕ್ ವೆರಿ ಲೋ, ಬಿಕಾಸ್ ಅದು ಮೇಂಟೆನೆನ್ಸ್ಗೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಕ್ಯಾಲರಿಫಿಕ್ ಡೆಫಿಸಿಟ್ ಇರಬೇಕು. ಅದರಲ್ಲಿ ಈದರ್ ಯು ಕ್ಯಾನ್ ಈಟ್ ವೆರಿ ಲಿಟಲ್ ಆರ್ ಯು ಕ್ಯಾನ್ ಮೂವ್ ಮೋರ್ ಬಟ್ ಈಟ್ ಇನಫ್. ಸೊ ಐ ಚೋಸ್ ದ ಅದರ್ ಒನ್. ಯಾಕಂದರೆ ಫುಡ್ ಅಂದರೆ ನನ್ನ ಪ್ರೀತಿ. ರೈಸ್ ಇಷ್ಟನಾ? ಹೌದು. ದೊನ್ನೆ ಬಿರಿಯಾನಿ ಅಂದರೆ ನನ್ನ ಫೇವ್ರೆಟ್. ಆ್ಯಕ್ಚುಲಿ ಇಟ್ಸ್ ಬಿನ್ 2 days that I've been eating only ದೊನ್ನೆ ಬಿರಿಯಾನಿ. ಓಹೋ. Or the equivalent of it I was having in Mumbai as well. So I can't let go of that. But ಅದನ್ನು ಪೋರ್ಷನ್ ಕಂಟ್ರೋಲ್ ಮಾಡಿ ತಿಂತೀನಿ. ಮತ್ತು ಇನ್ಕ್ಲೈನ್ ವಾಕ್ ಮಾಡ್ತಿದ್ದೆ ತುಂಬ. ಇನ್ಕ್ಲೈನಲ್ಲಿ ವಾಕಿಂಗ್ ಮಾಡೋದು, ನಾರ್ಮಲ್ ವಾಕಿಂಗ್ ಮಾಡೋದು. ಸೊ ಇಫ್ ಯು ಡೂ ವೆರಿ ಸಿಂಪಲ್ ಥಿಂಗ್ಸ್ ಬಟ್ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಆ ಕನ್ಸಿಸ್ಟೆನ್ಸಿಯಿಂದ ಮಾಡಿದರೆ ರಿಸಲ್ಟ್ಸ್ ತೋರುತ್ತೆ ಫಾರ್ ಶೋರ್. ಬಟ್ ಮೈ ಮೋಟೋ ಇಸ್ ನೀವು
ನಿಮ್ಮ ಸೇರಿದ ಐಟಮನ್ನು ಗಿವ್ ಅಪ್ ಮಾಡಬೇಡಿ, ಸ್ವಲ್ಪ ತಿನ್ನಿ. ಸ್ವಲ್ಪ ತಿನ್ನಿ, ಮತ್ತು ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಮಾಡಿ. ಇಫ್ ದಟ್ ಡೇ you've ಈಟನ್ ಒನ್ ಗುಲಾಬ್ ಜಾಮೂನ್ ಏನೋ ಜಿಲೇಬಿ ಏನೋ ತಿಂದಿದ್ದೀರಾ, ದೆನ್ ಸ್ವಲ್ಪ ಒನ್ ಅವರ್ ಏನೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಫೋನಲ್ಲಿ ವಾಕಿಂಗಿಗೆ ಹೋಗ್ಬಿಡಿ ಅಷ್ಟೇ. ಒಂದು ಓಕೆ, 10 ತಿಂದರೆ ಏನು ಮಾಡೋದು? ಜಸ್ಟ್ ಕಿಡಿಂಗ್. ಓಕೆ, ಸೊ ವೆರಿ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೆಂಗಿರುತ್ತೆ ನಿಮ್ಮದು? ನೀವು ರೆಡಿ ಆಗ್ತಿದ್ದೀರಿ, ನೋ ಚೀಟ್ ಮೀಲ್ ಅನ್ನೋದಾದರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೇಗಿರುತ್ತೆ? ಓಕೆ, ಸೊ ಬ್ರೇಕ್ಫಾಸ್ಟ್ ಮೋಸ್ಟ್ಲಿ ಸೇವ್ರಿನೇ ತಿಂತೀನಿ. ಎಗ್ಸ್, ಸೊ ಇದರ್ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಆರ್ ಹಾರ್ಡ್ ಬಾಯ್ಲ್ಡ್ ಎಗ್ಸ್ ಆಲ್ಸೋ ಫೈನ್. ಅದ್ರ ಜೊತೆಗೆ ಐ ಲವ್ ಫ್ರೂಟ್ಸ್, ಸೊ ನಾನು ಸೇರಿದಷ್ಟೇ ಫ್ರೂಟ್ಸ್, ಸಮ್ ಬನಾನಾಸ್ ಸಮಥಿಂಗ್, ಆ್ಯಂಡ್ ಸಮ್ ಓಟ್ಸ್ ಆ್ಯಂಡ್ ಯೋಗರ್ಟ್ ಆಲ್ಟರ್ನೇಟಿವ್ಲಿ. ಒಂದಿನ ಇದು ಒಂದಿನ. ಹಾಂ, ಚಿಯಾ ಸೀಡ್ಸ್, ನಂಗೆ ಚಿಯಾ ಸೀಡ್ಸ್ ತುಂಬ ಇಷ್ಟ. ಸೊ ಓವರ್ನೈಟ್ ಚಿಯಾ ಪುಡಿಂಗನ್ನು ಮಾಡಿ ಅದ್ರ ಮೇಲೆ ಮ್ಯಾಂಗೋ ಇಲ್ಲಾಂದರೆ ಸೀಸನ್ ಪ್ರಕಾರ ನಿಮ್ಗೆ ಯಾವುದು ಫೇವ್ರೆಟ್ ಫ್ರೂಟ್ ಇದೆ ಅದನ್ನು ಹಾಕಿ ಯು ಕ್ಯಾನ್ ಹ್ಯಾವ್ ಇಟ್ ಇನ್ ದ ಮಾರ್ನಿಂಗ್. ಮತ್ತು ಲಂಚ್ ಮಾಡುವಾಗ ಐ ಥಿಂಕ್ ಹಾಫ್ ಆನ್ ಅವರ್ ಮುಂಚೆ ಐ ಹ್ಯಾವ್ ಸಮ್ ಆ್ಯಪಲ್ ಸೈಡರ್ ವಿನೆಗರ್ ವಿತ್ ವಾಟರ್. ಅದನ್ನು ಡೈಲ್ಯೂಟ್ ಮಾಡಿ 1 ಟೇಬಲ್ ಸ್ಪೂನ್ ನಾನು ಕುಡಿತೀನಿ, ಯಾಕಂದರೆ ಇಟ್ ಹೆಲ್ಪ್ಸ್ ಯು ವಿತ್ ಯುವರ್ ಇನ್ಸುಲಿನ್ ಸ್ಪೈಕ್. ಬಟ್ ಅಗೇನ್ ದಿಸ್ ಇಸ್ ನಾಟ್ ಅ ಒನ್ ಸೈಜ್ ಫಿಟ್ ಆಲ್ ಟೈಪ್ ಆಫ್ ಸೊಲ್ಯೂಷನ್. ನಿಮ್ಮದು ಬ್ಲಡ್ ಶುಗರ್, ನಿಮ್ಮದು ಹಾರ್ಮೋನಲ್ ಪ್ಯಾನಲ್, ನಿಮ್ಮದು ಏಜು, ಹಾರ್ಮೋನ್ಸ್, ನಿಮ್ಮ ಜೆಂಡರ್, ಎವ್ರಿಥಿಂಗ್ ಮ್ಯಾಟರ್ಸ್ ಇನ್ ದಿಸ್. ಸೊ ಕಾಷನ್ ಇಂದ ಪ್ಲೀಸ್ ಡೋಂಟ್ ಲಿಸನ್ ಟು ಎವ್ರಿಥಿಂಗ್ ಐ ಆಮ್ ಸೇಯಿಂಗ್. ಇದು ನಾನು ಮಾಡಿದ್ದು ನನ್ನ ಏಜ್ ಗ್ರೂಪ್, ನನ್ನ ಕ್ಯಾಟಗರಿಲಿ ಇದ್ದರೆ ಅವ್ರ ಬಾಡಿಗೆ ಆಗಿರೋದು. ಹಾಂ, ಸೊ ಯು ಕ್ಯಾನ್ ಫಾಲೋ, ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಅ 60-year-old ಟು ಡೂ ದ ಸೇಮ್ ಥಿಂಗ್. ಓಕೆ, ಸೊ ಫಾರ್ ಲಂಚ್ ಅಗೇನ್ ಮೀನ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಮೋಸ್ಟ್ಲಿ ಸಮ್ ವೆರಿ ಹೆವಿ ಫಿಶ್ ಆರ್ ಚಿಕನ್, ಲಾಟ್ಸ್ ಆಫ್ ಚಿಕನ್. ಐ ಬಿಕೇಮ್ ಅ ಪ್ರಾಪರ್ ಚಿಕಿಟೇರಿಯನ್ ಆಲ್ಸೋ, ಇಫ್ ಯು ಕ್ಯಾನ್ ಸೇ. ಸೊ ಲಾಟ್ಸ್ ಆಫ್ ಚಿಕನ್ ಬಿಕಾಸ್ ಆಫ್ ಪ್ರೋಟೀನ್. ಆ್ಯಂಡ್ ಅಲ್ಲಿ ರೈಸ್ ತುಂಬ ಕಡಿಮೆನೇ ನಾನು ತಿನ್ನೋದು. ಆ್ಯಂಡ್ ವಿತ್ ದ್ಯಾಟ್ ಫಸ್ಟ್ ವಾಟ್ ಐ ಯೂಸ್ ಟು ಡೂ ಇಸ್ ಆರ್ಡರಲ್ಲಿ ತಿನ್ನೋದು. ಏನಂದರೆ ಫಸ್ಟ್ ಸ್ಯಾಲಡ್, ನಿಮ್ಮ ಕ್ಯೂಕಂಬರ್, ಆಲ್ಮೋಸ್ಟ್ 1 ಕ್ಯೂಕಂಬರ್ 2 ಟೊಮೆಟೋಸ್ ಕಟ್ ಮಾಡಿ ಸ್ಯಾಲಡ್ ಥರ ಮಾಡಿ ತಿನ್ನೋದು. ಫಸ್ಟ್ ಸ್ಯಾಲಡ್, ದೆನ್ ಆಫ್ಟರ್ ದ್ಯಾಟ್ ನಂದು ಪ್ರೋಟೀನ್, ದೆನ್ ಆಫ್ಟರ್ ದ್ಯಾಟ್ ಕಾರ್ಬ್ಸ್, ದೆನ್ ಲಾಸ್ಟಲ್ಲಿ ಸ್ವೀಟ್ಸ್ ಇಫ್ ಯು ವಾಂಟ್ ಎನಿಥಿಂಗ್. ಸ್ವೀಟ್ ಟೂತ್ ಇದೆಯಾ ನಿಮಗೆ? ತುಂಬ. ಸೊ ಪ್ರಾಪರ್ ಫುಡಿ ಇದ್ದೀರಿ ನೀವು? ಪ್ರಾಪರ್ ಫುಡಿ ಅಂದರೆ ಸ್ಪೈಸಿ ಆ್ಯಂಡ್ ಸ್ವೀಟ್ ಫುಡ್ ಎಕ್ಸ್ಟ್ರೀಮ್ಸ್ ನಂಗೆ ಸೇರತ್ತೆ ತುಂಬ. ಸೊ ಸ್ವೀಟ್ ತಿಂದಾದ್ಮೇಲೆ ಖಾರ ತಿನ್ನಬೇಕು, ಖಾರ ತಿಂದಾದ್ಮೇಲೆ ಸ್ವೀಟ್ ಓ ತಿನ್ನಬೇಕು. ಮೈ ಗಾಡ್, ಅದು ಸ್ಪೈರಲ್ ಆಗಿ ನನ್ನ ಲೈಫ್ ಸ್ಟೈಲ್ ಎಷ್ಟು ಕೆಟ್ಟದಾಗಿತ್ತಂದರೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟು ಅದರಿಂದನೇ ನಂದೆಲ್ಲ ವೇಟ್ ಗೇನ್ ಆಗಿತ್ತು. ಐ ಆಮ್ ಇನ್ ದ ಸೇಮ್ ಲೈನ್, ಸೇಮ್ ಕ್ಯೂ. ಬಟ್ ಲಕಿಲಿ ಐ ಕಂಟ್ರೋಲ್ ದ್ಯಾಟ್. ಸೊ ಡಿನ್ನರ್ ಆದ ತಕ್ಷಣ, ಲಂಚ್ ಆದ ತಕ್ಷಣ ಯು ಕ್ಯಾನ್ ಹ್ಯಾವ್ ಎ ಲಿಟಲ್ ಬಿಟ್ ಆಫ್ ಸ್ವೀಟ್, ಅದು ಪರವಾಗಿಲ್ಲ. ದೆನ್ ಪೋಸ್ಟ್ ದ್ಯಾಟ್ ಯು ಕ್ಯಾನ್ ಹ್ಯಾವ್ ಮಿಡ್ ಡೇ ಸ್ನ್ಯಾಕ್ ಆರ್ ಸಮಥಿಂಗ್, ಡ್ರೈ ಫ್ರೂಟ್ಸ್ ಇರಲಿ. ಐ ಯೂಸ್ ಟು ಸ್ಟಿಕ್ ಟು ವಾಲ್ನಟ್ಸ್, ರೇಸಿನ್, ಆಮಂಡ್ಸ್, whatever you like. Or you can have a fruit. If you have that sugar craving, ನಿಮ್ಮ ಫ್ರೂಟಿಂದನೂ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಅದಾದ ತಕ್ಷಣ ಡಿನ್ನರ್ ಇಸ್ ಸಮಥಿಂಗ್ ದಟ್ ಐ ಕೀಪ್ ಸೂಪರ್ ಲೈಟ್. ಡಿನ್ನರಲ್ಲಿ ಮೋಸ್ಟ್ಲಿ ಯಾವ ಥರ ಸೂಪ್ ಐಟಮ್ ಮಾಡ್ತೀನಿ, ಚಿಕನ್ ಸೂಪ್. ಸೊ ಚಿಕನ್ ಆಲ್ಸೋ ವಿಲ್ ಬಿ ದೇರ್, ಆ್ಯಂಡ್ ಸ್ವಲ್ಪ ಸ್ಯಾಲಡ್ ಮತ್ತೆ ಆವಾಗಲೂ. ಸೊ ವೆರಿ ಲೈಟ್. ಎಷ್ಟೊತ್ತಿಗೆ ಮುಗಿಸ್ತೀರಿ? ಸೊ ಬ್ರೇಕ್ಫಾಸ್ಟ್ ಇಸ್ ಹೆವಿ. ಎಷ್ಟೊತ್ತಿಗೆ? ಆಲ್ಮೋಸ್ಟ್ 7 o'clock. ಮಾರ್ನಿಂಗ್ 7 o'clock. 7 o'clock dinner. Sorry, you want me to tell you breakfast? Okay. So I used to start late because I did intermittent fasting. Okay. So I used to do around like 11 o'clock. 11 o'clock breakfast. Breakfast. Lunch around 2 o'clock. 2 o'clock. And then in between snacks 4-5 o'clock, whatever, it's up to you. 7-7:30 or maximum 8 ಅನ್ನ ಹಿಟ್ ಮಾಡಿ ನಾನು ಡಿನ್ನರ್ ಮುಗಿಸೋದು. ಎಸ್. ಓ ಲವ್ಲಿ. ಓಕೆ, ಫೈನಲಿ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ 2 ಕ್ವೆಶನ್ಸ್ ಜೊತೆಗೆ ಮುಗಿಸ್ತಿದ್ದೀನಿ. ಓಕೆ. ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮುಂದೊಂದು ದಿನ ನಾನು ಶಾಸಕಿ ಆಗಬೇಕು, ಮಿನಿಸ್ಟರ್ ಆಗಬೇಕು, CM ಆಗಬೇಕು, ಈ ರೀತಿ ಆಸೆಗಳಿಲ್ವಾ ಸಾಧ್ವಿ ಅವರಿಗೆ? ನೀವು ಈ ಥರ ಎಲ್ಲ ಹೇಳಿದರೆ ನನ್ನ ಪಪ್ಪ ಮತ್ತೆ ಖುಷಿ ಪಡ್ತಾರೆ. ಪ್ಲೀಸ್ ಡೋಂಟ್ ಫೀಡ್ ಹಿಮ್ ಆಲ್ ದಿಸ್. ಬೇಸಿಕ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಯಾವಾಗಲೂ. ಸೊ ವಿ ಆಲ್ವೇಸ್ ಡಿಬೇಟ್ ಆನ್ ದ್ಯಾಟ್. ಅಂದರೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಪೊಲಿಟಿಕ್ಸಲ್ಲೇ ಇರಬೇಕಂತ ಆ ಥರ ಏನೋ ಗಿವನ್ ಇಲ್ಲ ಅಂತ. ಸೊ ಆ ಡಿಬೇಟನ್ನು ನಾವು ಇನ್ನೂ ನಡೆಸ್ತಾ ಇದ್ದೀವಿ. ಆಲ್ವೇಸ್ ಡಿನ್ನರ್ ಟೇಬಲಲ್ಲಿ ಅದೇ ಕಾನ್ವರ್ಸೇಷನ್ ಇರುತ್ತೆ, ನಂದು ನನ್ನ ಡ್ಯಾಡಿದು. ಬಟ್ ಇವಾಗ ಐ ಥಿಂಕ್ ಐ ಆಮ್ ಮೋರ್ ಫೋಕಸ್ಡ್ ಆನ್ ವರ್ಲ್ಡ್ ಫಾರ್ ದಿಸ್ ಇಯರ್, ಆ್ಯಂಡ್ ಪೋಸ್ಟ್ ದ್ಯಾಟ್
ನಂದೇನೋ ನನ್ನ ಬಿಸ್ನೆಸ್ಸು ಮತ್ತು ನಂದು ಕರಿಯರ್ ಇನ್ ದ ಸಿಲ್ವರ್ ಸ್ಕ್ರೀನ್ ಮೇ ಬಿ ಇಫ್ ಇಟ್ ಹ್ಯಾಪನ್ಸ್. ಇಷ್ಟ ಇದೆ ಹೀರೋಯಿನ್ ಇಫ್ ಇಟ್ ಹ್ಯಾಪನ್ಸ್ ವೈ ನಾಟ್, ಹಂಗೆ ಐ ಆಮ್ ಓಪನ್ ಟು ಇಟ್. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ 1.5 yearsಯಿಂದ ಇದ್ದೀನಿ. ಸೊ ಆಬ್ವಿಯಸ್ಲಿ ಅದಿರುತ್ತೆ ಒಂದು ಲೈಫಲ್ಲಿ ಒಂದು ಚೆಕ್ ಲಿಸ್ಟ್ ಅಂತ. ಸೊ ಇಫ್ ದ್ಯಾಟ್ ಹ್ಯಾಪನ್ಸ್ ದೆನ್ ವೈ ನಾಟ್. ಸೊ ಬಟ್ ಪಾಲಿಟಿಕ್ಸ್ ಇಸ್ ಸ್ಟಿಲ್ ಫಾರ್ ಫೆಚ್ಡ್. ಬಟ್ ತಳ ಹಾಕೋಗಿಲ್ಲ, ನೋಡಬೇಕು. ವಿ ಶುಡ್ ಸಿ ಹೌ ಥಿಂಗ್ಸ್ ಗೋ. ಓಕೆ, ಸೊ ಇವಾಗ ಬಾಲಿವುಡ್ಡಲ್ಲಿ ಆ್ಯಕ್ಟರ್ಸ್ ಯಾರು ತುಂಬ ಫೇವ್ರೆಟು? ಇವಾಗ ನನಗೆ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ನಾನು ಇವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಯಾರ ಬಗ್ಗೆ ಅನಿಸುತ್ತೆ? ಡೆಫಿನೆಟ್ಲಿ ಒಂದು ಇಸ್ ಡೆಫಿನೆಟ್ಲಿ ಸಿದ್ಧಾರ್ಥ್ ಮಲ್ಹೋತ್ರಾ. ಆ್ಯಂಡ್ ಐ ಹ್ಯಾವ್ ಮೆನಿ ಫೇವ್ರೆಟ್ಸ್. ಐ ಹ್ಯಾವ್ ಬಿನ್ ಅ ಬಾಲಿವುಡ್ ಗೀಕ್. ಯುನೋ ಆಲ್ವೇಸ್ ನಾನು ಬಾಲಿವುಡ್ ಮೂವೀಸನ್ನು ನೋಡ್ತಾ ಇರಬೇಕು. ಯಾವುದೋ ಮೂಡ್ ಇದ್ದರೆ ಸ್ಯಾಡ್, ಗುಡ್, ಹ್ಯಾಪಿ ಮೂವೀಸನ್ನೇ ನೋಡ್ತಾ ಇದ್ದೆ. ಬಟ್ ಮೋರ್ ದೆನ್ ಆ್ಯಕ್ಟರ್ಸ್ ನನ್ನ ಮನಸ್ಸಲ್ಲಿ ಒಂದೇ ಇಷ್ಟ ಇದೆ ಏನಂದರೆ ಐ ವಾಂಟ್ ಟು ಮೀಟ್ ಕಟ್ರೀನಾ ಕೈಫ್. ಶಿ ಹ್ಯಾಸ್ ಬಿನ್ ಮೈ ಐಡಲ್ ಫಾರ್ ಸೋ ಲಾಂಗ್. ಏನಂದರೆ ಯು ಕಾಂಟ್ ಎಕ್ಸ್ಪ್ಲೇನ್, ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ವೈ ಐ ಲವ್ ಹರ್ ಸೋ ಮಚ್. ಬಟ್ ಆಲ್ಸೋ ಹರ್ ಬರ್ತ್ಡೇ ಇಸ್ ಲೈಕ್ 1 day after my birthday, 16 July, 15 July. ಸೊ ಏನೋ ಕನೆಕ್ಷನ್ ಇದೆ ಅಂತ ಆ ಥರ ಯುನೋ ಐ ಹ್ಯಾವ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಹರ್. ಸೊ ಅವ್ರ ಜೊತೆಗೆ ಏನೋ ಮೂವಿ ಏನೋ ಮಾಡ್ಲಿಕ್ಕೆ ಸಿಗಿದ್ರೆ ವಾವ್. ದಟ್ಸ್ ವಂಡರ್ಫುಲ್. ವಿ ವಿಶ್ ಯು ಆಲ್ ದಿ ಬೆಸ್ಟ್. ಆಮೇಲೆ ಕರ್ನಾಟಕ ಹೀರೋಗಳಲ್ಲಿ ಯಾರ ಜೊತೆ ನಟಿಸ್ಬೇಕು ಅಂತಿದೆ? ಯಶ್ ಅವ್ರ ಜೊತೆ. ಲವ್ಲಿ. ಸೊ ವಿ ನೆವರ್ ನೋ, ಆದಷ್ಟು ಬೇಗ ಅಂತಹ ಅವಕಾಶ ಬರಲಿ. ಸೊ ಲೈಫಿನ, ನಾನು ಕಾರ್ಯಕ್ರಮದ ಅಂತಿಮದ ಭಾಗದಲ್ಲಿ ಎಲ್ಲ ಗೆಸ್ಟ್ನು ನಾನು ಕೇಳೋದು, ಲೈಫಿನ ಪಂಚಸೂತ್ರಗಳೇನು? 5 rules of life. One, ಫಾರ್ ಯೋರ್ ಹ್ಯಾಪಿನೆಸ್ ಸೇಕ್ ಯಾರೋ ಬೇರೆಯವರನ್ನು ನೋ ಮಾಡಬಾರ್ದು. ಓಕೆ. ಬಿ ಕಾನ್ಫಿಡೆಂಟ್, ಬಿಲೀವ್ ಇನ್ ಯೋರ್ ಸೆಲ್ಫ್. ಮತ್ತು ಡೋಂಟ್ ಫೊಗೆಟ್ ಯೋರ್ ರೂಟ್ಸ್. ನೀವು ಎಲ್ಲಿಂದ ನಿಮ್ಮ ಹಂಬಲ್ ಬಿಗಿನಿಂಗ್ ಎಲ್ಲಿಂದ ಆಗಿದೆ ಅದನ್ನು ಫೊಗೆಟ್ ಮಾಡಿಬಿಡಿ. ಆಲ್ವೇಸ್ ಗೋ ಬ್ಯಾಕ್ ಟು ಯೋರ್ ರೂಟ್ಸ್, ಸರ್ವ್ ದ ಪೀಪಲ್ who've supported you when you had nothing. ಮತ್ತು ಐ ಥಿಂಕ್ get over your self-doubts. Only you are the person who is between you and your dreams. So ಅದನ್ನು ನೀವು ವಿಕ್ಟ್ರಿ ಮಾಡಿದರೆ ಲೈಫಲ್ಲಿ ಏನೋ ಸಾಧಿಸ್ಬೋದು. ಆ್ಯಂಡ್ ಲಾಸ್ಟ್ಲಿ ಬಿ ಅ ಗುಡ್ ಎಕ್ಸಾಂಪಲ್ ಟು ಅದರ್ಸ್. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಸಾಧ್ವಿ. ಅಂದರೆ ನಮ್ಮ ಇಡೀ ಕನ್ನಡಿಗರು ನಿಮ್ಮನ್ನು ಕ್ರೌನ್ ನೀವು ಮುಡಿಗೇರಿಸ್ಕೊಳ್ಳೋದನ್ನು ನೋಡಿ ಖುಷಿ ಪಟ್ಟಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ಕೂತು ಮಾತಾಡಿದ್ದನ್ನು ಕೂಡ ಅಷ್ಟೇ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಆದಷ್ಟು ಬೇಗ ಮಿಸ್ ವರ್ಲ್ಡ್ ಆಗಿ ನಾವೆಲ್ಲರೂ ನಿಮ್ಮನ್ನು ನೋಡಬೇಕು. ಹೌದು, ಡೆಫಿನೆಟ್ಲಿ. ಮಿಸ್ ವರ್ಲ್ಡ್ ಆದ ತಕ್ಷಣ ಐ ವಿಲ್ ಕಮ್ ಹಿಯರ್. I will still have this conversation. Yes. A little bit longer, hopefully. And, definitely. Yes, can't wait to see you all. Thank you so much. Thank you. ಸೊ ವೀಕ್ಷಕರೇ, ಸಾಧ್ವಿ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮುಂದೊಂದು ದಿನ ಮಿಸ್ ವರ್ಲ್ಡ್ ಕಿರೀಟದೊಂದಿಗೆ ಬಂದು ನಮ್ಮ ಜೊತೆ ಕೂತ್ಕೋತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮತ್ತೊಂದ್ಸಲ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಬೆಂಗಳೂರು ಬಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.